ನಗು ನಗುತ್ತಾ ನಲಿ ನಲಿ. ಅಣ್ಣ ಈಗ ಬಂಗಾರದ ಮನುಷ್ಯದ ಕಾಲ್ ತರ ಇಲ್ವೋ ಹಳ್ಳಿ ಅಣ್ಣ? ಅಯ್ಯೋ ಬಂಗಾರ ಮನುಷ್ಯ ಅಲ್ಲ. ಇವಾಗ ಒಂದು ಯಾವ್ದೋ ಪಿಕ್ಚರ್ ಮಾಡ್ತಾನಲ್ಲ, ಯಾರು ಜೈಲಿಗೆ ಹಾಕೋರೆಲ್ಲ ಆ ತರ. ಸುಗದೀಪ ಶ್ರೀನಿವಾಸ್ ಮಗ ದರ್ಶನ್ ಆ ತರ ಕಾಲ ಇವಾಗ. ಬಂಗಾರ ಮನುಷ್ಯ ಕಾಲ ಇಲ್ಲ ಈಗ. ಇಲ್ಲ, ದರ್ಶನ್ ಕಾಲ ಆಗ್ಬಿಟ್ಟೆ ಸರ್ ಇವಾಗ. ಕುಲುಕ ಬೇಡ ಸಿಲ್ಕು. ಊರಲ್ಲಿ ಏನ್ ನಡೀತದೆ ಕೆಲಸ, ಆ ಕೆಲ್ಸಕ್ಕೆ ಕರೆದ್ರೆ ಎಲ್ಲ ಬರೋರು. ಇವಾಗ ಯಾವ ಕೆಲ್ಸಕ್ಕೆ ಕರೆದ್ರು ಬರಲ್ಲ, ಏನ್ ಮಾಡಿದ್ರು ಬರಲ್ಲ. ಸುಮ್ಮನೆ ಕರೆದಾಗ ಹೌದಾ ಬತ್ತೀವಿ ನಡಿ, ಕರಿಯಪ್ಪ ಅವ್ರನ್ನ ಬತ್ತೀವಿ ನಡಿ, ಎಷ್ಟು ಸತಿ ಕರೆಯೋದು ಬಾರಪ್ಪ, ಬಂದ ಅಲ್ಲೇ ಅವರಲ್ಲೇ ನಾವು ಇಲ್ಲೇ. ಆಮೇಲೆ ಈ ಪಿಟ್ರು ಮಾಡೋದು ಗೊತ್ತಾ? ಆ ಮಳ್ಳು ಪಿಟ್ರು ಮಾಡುವಾಗ ಸುಮಾರು ಪಿಟ್ರು ಮಾಡ್ಬಿಟ್ರು. ಒಂದು 7-8 ವರ್ಷದಿಂದಾನು ಒಬ್ರು ಬಂದು ಊರ್ನವ್ರು ಒಬ್ರು ಕೇಳಲಿಲ್ಲ. ಅವನೊಬ್ಬ ಕೇಳ್ಬಿಟ್ಟು ಅದೇ ತಿಂದ ಅವನು. ಕಾವೇರಿ ನೀರು ನೀವು ಕುಡಿತಿದ್ದೀರಲ್ಲ, ಕಾವೇರಿ ನೀರುವೆ ವೃಷಭಾವತಿ ನೀರು ಕಾವೇರಿ ನೀರಿಗೆ ಸೇರ್ಕೊಂಡಿದೆ, ಅದನ್ನೇ ಕುಡಿತಿದ್ದೀರಾ ನೀವು. ಈ ಕ್ರಿಕೆಟರ್ಸ್ಗೆ ಹಿಂದೆ ಬಿದ್ದು ಆ ತರ ಹುಚ್ಚುಚ್ಚು ಫ್ಯಾನ್ಗಳಿದಾರಲ್ಲ, ಈಗ ಕ್ರಿಕೆಟರ್ಸ್ ಏನಾದ್ರು ದೇಶಕ್ಕೆ ಮಾಡ್ತಾ ಇದ್ದಾರಾ? ನಾನು ನೆನ್ನೆ ನಮ್ಮ ಹಳ್ಳಿ ಸ್ಕೂಲ್ಗೆ ಹೋಗಿದ್ದೆ. ಆ ಮಕ್ಳುಗಳ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆ ಮಕ್ಳುಗಳಿಗೆ ನ್ಯೂಟ್ರಿಷಿಯಸ್ ಫುಡ್ ಇಲ್ಲ, ಎಜುಕೇಷನ್ ಇಲ್ಲ, ಲ್ಯಾಕಿಂಗು. ನಮ್ಮ ಕ್ರಿಕೆಟರ್ಸ್ ಯಾರು ಬಂದ್ ಮಾಡ್ತಾ ಇದಾರ? ಅದೇ ಸೋಮನಹಳ್ಳಿ ಕೆರೆಗೆ ಕೊಚ್ಚೆ ನೀರು ಸೇರ್ತಾ ಇದೆ. ಆಮೇಲೆ ಮೋರ್ ದ್ಯಾನ್ ದಟ್ ಸುವರ್ಣಮುಖಿಗೆ ನಮ್ಮ ದೊಡ್ಡ ಬಿಲ್ಡರ್ಸ್ಗಳು ಅವರು ಕಟ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ. ಮಾನವೀಯತೆನೇ ಇಲ್ಲ ನನ್ನ ಮಕ್ಳಿಗೆ. ನಾನು ಹೇಳ್ತೀನಲ್ಲ, ಎಷ್ಟು ಕೋಪ ಬರುತ್ತೆ ಅಂದರೆ, ಅಪಾರ್ಟ್ಮೆಂಟ್ಗಳು ಕಟ್ಟು ಒಂದೊಂದು ಅಪಾರ್ಟ್ಮೆಂಟ್ 2 ಕೋಟಿ 3 ಕೋಟಿಗೆ ಮಾರ್ತಾರೆ. ಆ ಅಪಾರ್ಟ್ಮೆಂಟಲ್ಲಿ ಬರೋ ಕೊಳಚೆ ನೀರು ಇದೆಯಲ್ಲ, ಅವ್ರು ಡ್ರೈನೇಜ್ ವಾಟರ್ ಇದೆಯಲ್ಲ, ತೊಗೊಂಬಂದು ಕೆರೆಗೆ ಕನೆಕ್ಷನ್ ಕೊಡ್ತಾರೆ. ಇದು ಯಾವ ನ್ಯಾಯ ಅಂತಲೇ ನಂಗೆ ಅರ್ಥ ಆಗಲ್ಲ. ನಾನು ಪ್ಯಾಂಟ್ ಹಾಕ್ಕೊಂಡಿದ್ದೀನ, ನಾನು ಸೀರೆ ಉಟ್ಕೊಂಡಿದ್ದೀನ, ನಾನು ಏನು ಹಾಕ್ಕೊಂಡಿದ್ದೀನಿ, ಕುಂಕುಮ ಇಟ್ಕೊಂಡಿದ್ದೀನ, ತಲೆ ಪರ್ಚ್ಕೊಂಡಿದ್ದೀನ, ಅದು ನೋಡ್ತಾರೆ. ಆದರೆ ನಾವು ಮಾಡೋ ಕೆಲಸ ನೋಡಿ ಅಪ್ರಿಷಿಯೇಟ್ ಮಾಡೋರು ಲೈಕ್ ಇಲ್ಲ, ನಮ್ಮ ಮನೇಲಿ ಏನಾಗ್ತಾ ಇದೆ ಅದೇ ಬೇಕಾಗಿರುತ್ತೆ ಅವ್ರಿಗೆ ಅಷ್ಟೇ. ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಜಾಣ ಕೇಳಣ್ಣ. ಇದೊಂದು ತೊರೆ, ಇದಕ್ಕೆ ಕೆನಾಲ್ ಅಂತ ಹೇಳ್ತಾರೆ. ಈ ಕೆನಾಲ್ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂದರೆ, ಇದಿಲ್ಲ ಈ ಕೆರೆಯಿಂದ ತುಂಬಿದ ನೀರಿದೆಯಲ್ಲ, ಇದ್ರೊಳಗಡೆ ಬಂದು ಇಲ್ಲಿಂದ ಇದೆ. ಹೇಗೆ ಅಂದರೆ, ಇದ್ರೊಳಗಡೆ ನಾವು ನಡ್ಕೊಂಡು ಹೋಗಿದ್ವಿ, ಇವತ್ತೆಲ್ಲ ಶತೆ ಇದೆ, ಅದು ಕ್ಲೀನ್ ಮಾಡಿಸ್ತೀನಿ. ಅಲ್ಲಿ ಹೋದರೆ ಸೀದಾ ಹೋಗಿ ಅದು ಸುವರ್ಣಮುಖಿ ತೊರೆಗೆ ಸೇರ್ಕೊಳ್ಳುತ್ತೆ. ಸುವರ್ಣಮುಖಿ ತೊರೆ ಇಲ್ಲೇ ಹರಿತಾ ಇದೆ, ಈ ಕಡೆ ಇದೆಯಲ್ಲ ಅಲ್ಲಿಂದ ಹರಿತಾ ಇದೆ. ಆ ಬನ್ನೇರುಘಟ್ಟದಿಂದ ಅದ್ರದ್ದೊಂದು ದಾರಿ ಇದೆ, ಸುವರ್ಣಮುಖಿ ಹೊಳೆದು. ಆ ಹೊಳೆನಲ್ಲಿ ಅದ್ರ ಪಾಡಿಗೆ ಅದು ಹರ್ಕೊಂಡು ಹೋಗ್ತಾ ಇರುತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ರಾಜ ಮಹಾರಾಜರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಇದನ್ನೇ ಯೋಚನೆ ಮಾಡಿ, ಸ್ವಲ್ಪ ತಲೆ ಇರುತ್ತೆ ಅವ್ರಿಗೆ, ಈಗಿನ ಥರ ಅಲ್ಲ. ಓಕೆ, ಇದು ಕೆರೆ ಮಾಡಿ ಜನಕ್ಕೋಸ್ಕರ ಕೆರೆ ಮಾಡ್ತಾರೆ, ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಕೆರೆ ಮಾಡ್ತಾರೆ. ದೊಡ್ಡ ಗುಡ್ಡದಿಂದ ಹರ್ಕೊಂಡು ಬರೋ ನೀರಿಗೆ ಕೆರೆಗೆ ಕನೆಕ್ಷನ್ ಕೊಡ್ತಾರೆ. ಇದೊಂದು ತೊರೆ. ಇದು ಈ ತೊರೆಯಿಂದ ಹೋಗಿ ಅದು ಸುವರ್ಣಮುಖಿ ಹೊಳೆಗೆ ಹೋಗುತ್ತೆ. ಸುವರ್ಣಮುಖಿ ಹೊಳೆಗೆ ಹೋಗಿ ಕಾವೇರಿಗೆ ಸೇರುತ್ತೆ. ಕಾವೇರಿಯಿಂದ ನಿಮ್ಗೆ ಗೊತ್ತಲ್ಲ, ಓಷನ್ಗೆ ಸಿಗುತ್ತೆ. ಅಕಸ್ಮಾತ್ ಕಾವೇರಿಗೆ ನಾವು ಈ ಒಳ ಹರಿವುಗಳನ್ನೆಲ್ಲ ಕೊಡಲಿಲ್ಲ ಅಂದರೆ ಕಾವೇರಿ ವಾಟರ್ ಪ್ರಾಬ್ಲಮ್ ಆಗುತ್ತೆ. ಇದು ನನಗೆ ಆಶ್ಚರ್ಯ ಏನಂತ ಹೇಳಿದ್ರೆ, 35 ವರ್ಷದಿಂದ ನೀರಿಲ್ಲದೆ ಇರೋದು 2 ಮಳೆಗೆ ತುಂಬಿದೆ ಅಂದರೆ ಯೋಚನೆ ಮಾಡಿ ಏನು ಅದ್ಭುತ ಸಾಧನೆ ಆಗ್ಬೋದು. ಇಲ್ಲಿ ಪುಣ್ಯಕ್ಕೆ ಯಾವುದು ಇವಾಗ ಕೊಚ್ಚೆ ನೀರು ಸೇರ್ತಾ ಇಲ್ಲ ಈ ಕೆರೆಗೆ, ಅದೇ ಸೋಮನಹಳ್ಳಿ ಕೆರೆಗೆ ಕೊಚ್ಚೆ ನೀರು ಸೇರ್ತಾ ಇದೆ. ಆಮೇಲೆ ಮೋರ್ ದ್ಯಾನ್ ದಟ್ ಸುವರ್ಣಮುಖಿಗೆ ನಮ್ಮ ದೊಡ್ಡ ಬಿಲ್ಡರ್ಸ್ಗಳು ಅವರು ಕಟ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ. ಮಾನವೀಯತೆನೇ ಇಲ್ಲ ನನ್ನ ಮಕ್ಳಿಗೆ. ನಾನು ಹೇಳ್ತೀನಲ್ಲ, ಎಷ್ಟು ಕೋಪ ಬರುತ್ತೆ ಅಂದರೆ, ಅವ್ರದ್ದು ಇವಾಗ ಅವರು ಬಿಲ್ಡಿಂಗ್ ಕಟ್ಟಿ ಅಪಾರ್ಟ್ಮೆಂಟ್ಗಳು ಕಟ್ತಾರೆ. ಅಪಾರ್ಟ್ಮೆಂಟ್ಗಳು ಕಟ್ಟು ಒಂದೊಂದು ಅಪಾರ್ಟ್ಮೆಂಟ್ 2 ಕೋಟಿ 3 ಕೋಟಿಗೆ ಮಾರ್ತಾರೆ. ಆ ಅಪಾರ್ಟ್ಮೆಂಟಲ್ಲಿ ಬರೋ ಕೊಳಚೆ ನೀರು ಇದೆಯಲ್ಲ, ಅವ್ರು ಡ್ರೈನೇಜ್ ವಾಟರ್ ಇದೆಯಲ್ಲ, ತೊಗೊಂಬಂದು ಕೆರೆಗೆ ಕನೆಕ್ಷನ್ ಕೊಡ್ತಾರೆ. ಇದು ಯಾವ ನ್ಯಾಯ ಅಂತಲೇ ನಂಗೆ ಅರ್ಥ ಆಗಲ್ಲ. ಆಕ್ಚುಲಿ ಏನು ಮಾಡಬೇಕು ಅವರು ಅಂದರೆ, ಈಗ ಓಕೆ ಅಲ್ಲ, ಇವಾಗ ಏನು ಗೊತ್ತಾ, ಇವಾಗ ಈ ಡ್ರೈನೇಜ್ ವಾಟರ್ ಬರುತ್ತಲ್ಲ, ಅವ್ರು ಬಿಲ್ಡಿಂಗ್ ಕಟ್ಟೋ ಟೈಮಲ್ಲೇ ಅವ್ರು ಏನು ಮಾಡ್ಬೇಕಂತ ಹೇಳಿದ್ರೆ, ಅಲ್ಲಿ ಒಂದು STP ಪ್ಲಾಂಟ್ ಹಾಕಬೇಕು, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಬೇಕು. ಅದುವೇ ನಮ್ಮದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಅಪ್ರೂವ್ ಆಗಿರೋ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಬೇಕು. ಕಣ್ಣು ವರ್ಷಕ್ಕೆ ಅವರು 5 ಕೋಟಿ ಸ್ಯಾಂಕ್ಷನ್ ಆಗಿದ್ರೆ 1 ಕೋಟಿ 50 ಲಕ್ಷದ ಅಂತ ಹಾಕ್ತಾರಲ್ಲ, ಜನತೆ ಅದನ್ನ ಅಪೋಸ್ ಮಾಡಬೇಕು. ಅದು ಯಾವ ಬ್ರ್ಯಾಂಡು, ಯಾವ ಮೇಕ್ ಅಂತ ಅವ್ರಿಗೆ ಚೆಕ್ ಮಾಡಿ, ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಜನ ದಂಗೆ ಎದ್ಬಿಡ್ಬೇಕು. ಅದೊಂದೇ ದಾರಿ ಇರೋದು ಇವಾಗ. ರೆಸಿಡೆಂಟ್ಸ್ ನಮ್ಮ ಉತ್ತರಹಳ್ಳಿ ಕೆರೆಗೆ ಎಂತ ದುರ್ದೈವ ಅಂದರೆ, ನಾವು ಇವಾಗ 3 ತಿಂಗಳಿಂದ ನಾನು ಎಂಟ್ರಾಗಿ ಉತ್ತರಹಳ್ಳಿ ಕೆರೆ ಡೆವಲಪ್ಮೆಂಟ್ ವಿಷಯಕ್ಕೆ ಎಂಟ್ರಾಗಿ 3 ತಿಂಗಳಾಯಿತು. ನಾವು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ತೆಗ್ದು ಹಾಕ್ತಾ ಇದ್ದೀವಿ. ಆ ಕೊಚ್ಚೆ ಎಂಟ್ರಾಗ್ತಿರೋದು ಕೆರೆಗೆ. ಆಮೇಲೆ ಈಗ ಹೋಗ್ತಾ ಕೆರೆ ಅಲ್ಪ ಸ್ವಲ್ಪ ನೀರಿರೋದುವೆ ಕೊಚ್ಚೆ ಗುಂಡಿ ಆಗುತ್ತೆ ಅಂತ ಎಲ್ಲ ಅವೇರ್ನೆಸ್ ಕೊಡ್ತಾ ಇದ್ವಿ. ಯಾರೊಬ್ರು ನಮಗೆ ಸಪೋರ್ಟಿಂಗ್ ಬರಲ್ವೇ? ಸ್ಥಳೀಯರು ಯಾರು ಬರ್ತಾರೆ? ನಮ್ಗೆ ಯಾಕೆ ಅಂತ ಅಟ್ಟಿಡು. ನಮ್ಗೆ ಯಾಕೆ
ಯಾರೋ ಮಾಡೋರು ಮಾಡ್ತಾರೆ ಸರಿ ಹೋದ್ರೆ ನಮಗೂ ಸರಿ ಹೋಗುತ್ತಲ್ಲ ಅಂತ. ಆಮೇಲೆ ಒಳಗಡೆ ಕುತ್ಕೊಂಡು ನಮ್ಮನ್ನು ನೋಡಿ ನಗ್ಲುಬೋದು, ಇವ್ರಿಗೇನು ತಲೆ ಕೆಟ್ಟಿದೆ, ಇವ್ರು ಯಾಕೆ ನಮ್ಮ ಪಾಡಿಗೆ ಅದ್ರ ಪಾಡಿಗೆ ಅದಿದೆ, ಇವ್ರು ಯಾಕೆ ಬಂದಿದ್ದಾರೆ ಅಂತ ಅನ್ಕೋಬೋದು. ಅಂಕಲ್ ಮೊಬೈಲ್ ನೋಡ್ಕೊಂಡು ಆಂಟಿ ಸೀರಿಯಲ್ ನೋಡ್ಕೊಂಡು ನಿಮ್ ನೋಡಿ ನಗ್ತಾ ಇರ್ಬೋದು. ನನ್ನ ನೋಡಿ ನಗ್ತಾ ಇರ್ಬೋದು. ನಗ್ತಾರೆ. ನಾನು ಪ್ಯಾಂಟ್ ಹಾಕೊಂಡಿದ್ದೀನ, ನಾನು ಸೀರೆ ಉಟ್ಕೊಂಡಿದ್ದೀನ, ನಾನು ಏನು ಹಾಕ್ಕೊಂಡಿದ್ದೀನಿ, ಕುಂಕುಮ ಇಟ್ಕೊಂಡಿದ್ದೀನ, ತಲೆ ಪರ್ಚ್ಕೊಂಡಿದ್ದೀನ, ಅದು ನೋಡ್ತಾರೆ. ಆದರೆ ನಾವು ಮಾಡೋ ಕೆಲಸ ನೋಡಿ ಅಪ್ರಿಷಿಯೇಟ್ ಮಾಡೋರು ಲೈಕ್ ಇಲ್ಲ ನಮ್ಮ ಮನೇಲಿ ಏನಾಗ್ತಾ ಇದೆ ಅದೇ ಬೇಕಾಗಿರುತ್ತೆ ಅವ್ರಿಗೆ. ಹಾಂ, ಕಾವೇರಿ ನೀರು ನೀವು ಕುಡಿತಿದ್ದೀರಲ್ಲ, ಕಾವೇರಿ ನೀರುವೇ ವೃಷಭಾವತಿ ನೀರು ಕಾವೇರಿ ನೀರಿಗೆ ಸೇರ್ಕೊಂಡಿದೆ, ಅದನ್ನೇ ಕುಡಿತಿದ್ದೀರಾ ನೀವು. ನಿಮ್ಮ ಮನೆಯಿಂದ ಹೋಗಿದ್ದು ಕೊಚ್ಚೆ ನೀರೆಲ್ಲ ಹೋಗಿ ವೃಷಭಾವತಿಗೆ ಸೇರ್ಕೊಳ್ಳುತ್ತೆ. ವೃಷಭಾವತಿ ಸುವರ್ಣಮುಖಿನೂ ಇವಾಗ ಕೊಚ್ಚೆ ಹೋಗ್ತಾ ಇದೆ. ನಮ್ದು ಇವಾಗ ಏನಂತ ಹೇಳಿದ್ರೆ ಅಭಿಯಾನ, ಅಟ್ಲೀಸ್ಟು ಸುವರ್ಣಮುಖಿನಾದರೂ ಉಳಿಸೋಣ ಅನ್ನೋ ಅಭಿಯಾನಕ್ಕೆ ನಾ ಹೊರಟಿದ್ದೀನಿ. ಇವಾಗ ನೀವು ಎಷ್ಟು ಜನ ಬರ್ತೀರಾ ನನ್ನ ಕೈ ಜೋಡ್ಸೋಕ್ಕೆ? ದುಡ್ಡು ಕೊಡಬೇಡಿಪ್ಪ. ಅಟ್ಲೀಸ್ಟು ಒಂದು ಫೇಸ್ಬುಕ್ಕಲ್ಲಿ ಹಾಕಿರೋದನ್ನು ಒಂದು ಲೈಕ್ ಅಂತ ಹಾಕಲ್ಲ ನೀವುಗಳು. ಎಷ್ಟು ಕಂಜೂಸ್ಗಳಿರಬೇಕು. ಒಂದು ವಾಯ್ಸ್ ರೈಸ್ ಮಾಡಲ್ಲ. ಒಂದೊಂದು ವಾಯ್ಸು ನಮಗೆ, ನಿಮ್ಗಳದ್ದು ವಾಯ್ಸು ನಮ್ಗೊಂದೊಂದು ಸೇರಿದ್ರೆ ನಮಗೆ ಶಕ್ತಿ ಜಾಸ್ತಿ ಆಗುತ್ತೆ. ಇವಾಗ ನಾ ಫ್ರಂಟಲ್ಲಿ ಇರ್ತೀನಿ, ಬ್ಯಾಕಲ್ಲಿ ನೀವೆಲ್ಲ ಇರಿ. ನೀವೆಲ್ಲ ಬ್ಯಾಕಲ್ಲಿ ಇಲ್ಲದಿದ್ರು ನಾ ಮಾಡೋ ಕೆಲಸ ನಾನು ಮಾಡೇ ಮಾಡ್ತೀನಿ. ಆದರೆ ಬ್ಯಾಕಲ್ಲಿ ನೀವೆಲ್ಲ ಇದ್ರೆ ಇನ್ನೂ ಪವರ್ ಜಾಸ್ತಿ ಬರುತ್ತಲ್ಲ. ಬಟ್ ಅವ್ರಂತಾರೆ ಸಾರಿ ನಮ್ಗೆ ಟೈಮ್ ಇಲ್ಲ, ನಾವು RCB ಗೆದ್ರೆ ವಿಜಯೋತ್ಸವ ಮಾಡಕ್ ಹೋಗ್ಬೇಕು, ನೈಟ್ ಎಲ್ಲ ಜೈ ಅನ್ನಕ್ ಹೋಗ್ಬೇಕು, ಆ ವಿಡಿಯೋ ಶೇರ್ ಮಾಡ್ಬೇಕು, ಟಿಕೆಟ್ಗೆ ಹಗಲು ರಾತ್ರಿ ಅಲ್ಲ, ನೀವು ನಂಬ್ತಿರೋಲ್ಲ, ಉತ್ತರಹಳ್ಳಿನಲ್ಲಿ ಅಷ್ಟು ಅಧ್ವಾನ ಇದೆ. ಉತ್ತರಹಳ್ಳಿ ಉತ್ಸವ ಅಂತೆ. ಉತ್ತರಹಳ್ಳಿ ಉತ್ಸವ ಯಾಕೆ ಬೇಕು? ಉತ್ತರಹಳ್ಳಿ ಉತ್ಸವ ಫಸ್ಟು ಕೊಳಕೋತ್ಸವ. ಆ ಕೊಳಚೆ ನೀರಾಗಿ ಹೋಗ್ತಾ ಇದೆ ಉತ್ತರಹಳ್ಳಿ ಕೆರೆ. ಉತ್ತರಹಳ್ಳಿ ಉತ್ಸವ ಮಾಡಕ್ ಹೋಗ್ತಾ ಇದ್ದಾರೆ. ಉತ್ತರಹಳ್ಳಿ ಉತ್ಸವ ನೋಡಿ, ಈ ಕೆರೆ ಉಳ್ಸಕ್ಕೆ, ನದಿ ಉಳ್ಸಕ್ಕೆ, ಕಾಡು ಉಳ್ಸಕ್ಕೆ, ಪರಿಸರ ಉಳ್ಸಕ್ಕೆ, ಭೂಮಿ ಹಾಳಾಗ್ತಿರೋ ತಡೆಯಕ್ಕೆ ಬಂದು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಆದ್ರೆ ಯಾವ್ದೋ ಕ್ರಿಕೆಟ್ ಮ್ಯಾಚ್ ಗೆದ್ರೆ, ಇನ್ನೊಂದೇರ ಗೆದ್ರೆ ರಾತ್ರಿ 2 ಗಂಟೆಗೆ ಆಮೇಲೆ ಹೇಳೋದೇನು ಗೊತ್ತಾ, ಈ ಕ್ರಿಕೆಟರ್ಸ್ಗೆ ಹಿಂದೆ ಬಿದ್ದು ಆ ಥರ ಹುಚ್ಚುಚ್ಚು ಫ್ಯಾನ್ಗಳಿದಾರಲ್ಲ, ಈಗ ಕ್ರಿಕೆಟರ್ಸ್ ಏನಾದರೂ ದೇಶಕ್ಕೆ ಮಾಡ್ತಾ ಇದ್ದಾರಾ? ನಂಗೆ ಐ ವಾಂಟ್ ಟು ಆಸ್ಕ್, ಲೈಕ್ ಯಾರಾದರೂ ಒಂದು ಮಗುನ ಎಜುಕೇಷನ್ನ ಯಾರಾದರೂ ಅಡಾಪ್ಟ್ ಮಾಡ್ಕೊಂಡಿದ್ದಾರಾ? ನಾನು ನೆನ್ನೆ ನಮ್ಮ ಹಳ್ಳಿ ಸ್ಕೂಲ್ಗೆ ಹೋಗಿದ್ದೆ. ಆ ಮಕ್ಳುಗಳ ಮುಖ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಆ ಮಕ್ಳುಗಳಿಗೆ ನ್ಯೂಟ್ರಿಷಿಯಸ್ ಫುಡ್ ಇಲ್ಲ, ಎಜುಕೇಷನ್ ಇಲ್ಲ, ಲ್ಯಾಕಿಂಗು. ನಮ್ಮ ಕ್ರಿಕೆಟರ್ಸ್ ಯಾರು ಬಂದ್ ಮಾಡ್ತಾ ಇದ್ದಾರಾ? ಆಕ್ಚುಲಿ ಅವರೆಲ್ಲ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಕೇಸರಿ ಹಾಕೊಳ್ಳಿ, ಬೆಟ್ಟಿಂಗ್ ಆ್ಯಪ್ ಅಲ್ಲಿ ದುಡ್ಡು ಮಾಡಿ ಹಾಗಂತ ಪ್ರಮೋಟ್ ಮಾಡಿ ಅವ್ರ ಹೆಂಡತಿ ಮಕ್ಕಳನ್ನ. ನಿಜ ಮಾತಾಡಿದ್ರೆ ಇಲ್ಲಿ ಕ್ರಿಕೆಟ್ ಪ್ರೇಮಿಗಳು ಯಾರ್ಯಾರು ಕೇಳಿಸ್ಕೊತಾರೋ ಎಲ್ಲರಿಗೂ ರೋಷ ಬರ್ಬೋದು. ಬಟ್ ಆದರೆ ನಾವು ಹೇಳೋದು ಇದು ಫ್ಯಾಕ್ಟ್. ಇದು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇರೋದಷ್ಟೇ ನಾವು. ಯಾಕೆಂದರೆ ಅಷ್ಟು ಜನ ಆ ಕ್ರಿಕೆಟ್ಗೆ ಮುತ್ತಿ ಹೋಗ್ತಾರೆ, ಲಕ್ಷಾಂತರ ಜನ ಸತ್ತೇ ಹೋಗ್ಬಿಟ್ರು. ಅದು ಅವರು ಅಟ್ಲೀಸ್ಟ್ ಅದರಲ್ಲಿ ಕಾಲು ಭಾಗ ಜನ ನಾವು ಈ ಕೆರೆ ಉಳಿಸ್ತೀವಿ, ಈ ಸ್ಕೂಲನ್ನು ಉದ್ಧಾರ ಮಾಡ್ತೀವಿ, ಬಡ ಸ್ಕೂಲ್ನ ಏನಾರು ಅಂದ್ಕೊಂಡು ಯಾರಿಗಾರು ಪ್ರಜ್ಞಾನ ಇದೆಯಾ? ಅಟ್ಲೀಸ್ಟ್ ಒಂದು ಮರ ಹಾಕಿ ಬೆಳೆಸ್ರಪ್ಪ ನಿಮ್ಮ ಯೋಗ್ಯತೆಗೆ. ಒಂದು ಮರ, ನಮ್ಮ ದೇಶಕ್ಕೆ ಬೇಕಾಗಿರೋದು ಒಂದು ಮರ ಹಾಕಿ ಅದನ್ನು ಬೆಳೆಸಿ ದೊಡ್ಡದನ್ನಾಗದ ಥರ ಮಾಡಿ ಅಲ್ವಾ? ಕ್ರಿಕೆಟ್ ಜೈ ಅಂತಾರೆ. ಕ್ರಿಕೆಟ್ ಜೈ ಅಂತಾರೆ. ಏನು ಸಿಗುತ್ತೆ ಕ್ರಿಕೆಟಿಂದ? ಕ್ರಿಕೆಟು ಅವತ್ತಿನ ದಿನ ಅವ್ರಿಗೆ ಏನು ಎಕ್ಸೈಟ್ಮೆಂಟಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ಫೈನಲ್ಸ್ ಆದಮೇಲೆ ಆ ಕ್ರಿಕೆಟರ್ಸು ರಾಸಿ ದುಡ್ಡು ತೊಗೊಂಡು ಅವ್ರ ಹೆಂಡತಿ ಮಕ್ಳುಗಳಿಗೆ ವಜ್ರ ಸೆಟು, ಡೈಮಂಡ್ ಸೆಟು, ಪ್ಲಾಟಿನಮ್ ಸೆಟು ಮಾಡಿಸ್ಕೊಂಡು ಅಲ್ಲ, ಯಾವಾಗಲೂ ಫಾರಿನ್ ಕಂಟ್ರೀಸಲ್ಲೇ ಇರ್ತಾರೆ. ಫಾರಿನ್ ಕಂಟ್ರೀಸ್ಗೆ ಹೋಗ್ಕೊಂಡು ಹೈ ಲೈಫಲ್ಲಿ ಇದು ಮಾಡ್ತೀವಿ. ಈ ಪೆದ್ದುಗಳು ಕ್ರಿಕೆಟ್ಗೆ ಜೈ ಜೈ ಅಂತವರು ಹೇಗೆ ಬಂದು ಕೆಲವ್ರಿಗಂತಲೂ ಒಳಗಡೆ ಬಂದರೆ ಅನ್ನ ಇರುತ್ತೋ ಇಲ್ವೋ ಆ ಥರ ಇರುತ್ತೆ. ಬೆಟ್ಟಿಂಗ್ ಮಾತ್ರ ಕಟ್ತಾ ಇರ್ತಾರೆ. ಬೆಟ್ಟಿಂಗ್ ಕಟ್ತಾರೆ. ನಮ್ಮ ಬಾಸ್, ಇದು ನಮ್ಮ ಟೀಮು, ಅದು ಅವ್ನ ಟೀಮು ಅಂತ. ಅಯ್ಯೋ, ಎಷ್ಟು ಅಧ್ವಾನ. ಕೆರೆ ಉಳ್ಸನ ಬನ್ನಿ ಅಂದ್ರೆ ಬರಲ್ಲ. ಬರ್ತಾರಾ? ಬನ್ನಿ ರಾಜಕಾಲ ನೋಡ್ಕೊಂಬರ್ದು ಬನ್ನಿ ಮೇಡಮ್. ಈಗ ರಾಜಕಾಲುವೆ ಒತ್ತುವರಿ ಆಗಿತ್ತು, ಅದನ್ನ ಬಿಡಿಸಿದ್ರೆ ಮೇಡಮ್, ಅದು ನೋಡ್ಕೊಂಬಂದು ಬನ್ನಿ. ರಾಜಕಾಲುವೆಗೆ ಹೆಂಗೆ ನಡ್ಕೊಂಡು ಹೋಗೋದು ನಾನೀಗ ಈ ಇದರಲ್ಲಿ? ನಮಸ್ಕಾರ, ಚೆನ್ನಾಗಿದ್ದೀರಾ? ಹೌದು ಸರ್, ಹೌದು ಸರ್. ನಮ್ಮ ಮೇಡಮ್, ನಮ್ಮ ಬಾಸ್. ನಾವಿಲ್ಲೇ ಈಗ ನಿಮ್ಮೂರ ಪಕ್ಕರೆ ಒಂದು ಕೆರೆನೋ, ಒಂದು ಕಾಡೋ ಅಥವಾ ಭೂಮಿನ ಒತ್ತುವರಿ ಆಗ್ತಾ ಇದೆ, ಅನ್ಯಾಯ ಆಗ್ತಾರೆ, ಕೇಳಲ್ವಾ? ಕೇಳ್ತೀವಿ ಸರ್. ಅವಾಗ ಕೇಳಿದಾಗ ಆ ಮೆಂಬರ್ಗಳಿದ್ರು, ಆ ಮೆಂಬರ್ಗಳ್ನ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ರು. ಇವಾಗ ಬಂದಿರೋ ಮೆಂಬರ್ಗಳು ನಮ್ಮ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಇದು ಮಾಡಿದ್ರು. ಅದಕ್ಕೆ ಮುಂಚೆ ಇದ್ದರು ಇಲ್ಲಿ ಮರಗಳು ಮಾರ್ಕೊಂಡು, ಮಣ್ಣು ಮಾಡ್ಕೊಂಡು ಎಲ್ಲ ನುಂಗಿ ನೀರು ಕುಡ್ದಾಕ್ಬಿಟ್ರು. ಪಂಚಾಯತಿ ಮೆಂಬರ್ಸ್ ಅವರು ಮಾಡಿದ್ರು. ಅವರಿಂದನೇ ಫಿಲ್ಟ್ರಿಗೆ ಮಣ್ಣು ಎತ್ತಬೇಕಾದ್ರೆ ಕಾರಣ. ಇಲ್ಲಾಂದ್ರೆ ಯಾರಿಗೆ ಗೊತ್ತಿತ್ತು? ಅಲ್ಲ, ಎಷ್ಟು ಅನ್ಯಾಯ ಅಲ್ಲ? ಅನ್ಯಾಯ ಸರ್. ಒಂದು ಹಳ್ಳಿಲಿ ಪ್ರಾಬ್ಲಮ್ ಏನು ಹೇಳಿ? ಪ್ರಾಬ್ಲಮ್ ಏನೂ ಇಲ್ಲ. ಪ್ರಾಬ್ಲಮ್ ಏನು ಗೊತ್ತಾ, ಅವ್ರು ನೋಡಲಿ ಬಿಡು, ಇವ್ರು ನೋಡಲಿ ಬಿಡು, ನನಗೆ ಯಾಕೆ ನಾನು ಯಾಕೆ ಮುಂದೆ ಹೋಗಿ ನಿಷ್ಠಾರ ಕಟ್ಕೊಳ್ಳೋದು, ನನ್ನ ಟಾರ್ಗೆಟ್ ಆ ಥರ ಇನ್ನೇನು ಇಲ್ಲ ಹಳ್ಳಿಯರ್ದು.
ಆ ಥರ ಎಲ್ಲ ಗುಂಪು ಕಟ್ಕೊಂಡೆ ಎಲ್ಲ ಗುಂಪು ಕಟ್ಕೊಂಡು ಆ ಥರ ಬರಲ್ಲ ಸರ್, ಆ ಥರ ಬರಲ್ಲ. ಬರ್ಬೇಕು ತಾನೆ. ಆ ಥರ ಬರಬೇಕಲ್ಲ. ಇವಾಗ ನಾನು ಕರೆದ್ರೆ ಇವ್ರಿಗೇನೋ ಆದಾಯ ಅದಕ್ಕೆ ಹೋಯ್ತಾರೆ. ಕೆರೆ ಇದ್ರೆ ಇಡೀ ಊರಿಗೆ ಒಳ್ಳೇದು ಅಂತ ಇನ್ನ ಅದು ಯಾರು ತಲೆಗೆ ಬರಲ್ಲ. ಬರಲ್ಲ, ಅದು ಹಾಕೊಳ್ಳೋದೇ ಇಲ್ಲ. ನೋಡ್ರಿ ಇಷ್ಟು ದಿನ ಕೆಲಸ ಕೆರೆ ಮಾಡವ್ರೆ, ಎಷ್ಟು ದಿನ ಒಬ್ಬರೇನ ಬಂದವ್ರು ಕೇಳ್ರಿ, ನಾನೊಬ್ಬ ಇವರೊಬ್ರು ಇಬ್ಬರೇ ಬಂದಿದ್ದೀವಿ. ಒಬ್ರು ಜನ ಬಂದು ಆಕ್ಚುಲಿ ದಿನ 1 hour ಕೆಲಸ ಮಾಡಬೇಕು. ಏನಿಲ್ಲ ಕೆಲಸ. ಮೇಡಮ್ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಅಲ್ಲಿಂದ ಮಾಡಿಸ್ತಾರೆ. ಹಂಗ್ ನೋಡೋರು ಇಡೀ ಊರ್ನವ್ರು ಸಂಬಂಧಪಟ್ಟ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಬಂದು ಒಂದೊಂದು ತಾಸು ಸ್ವಯಂ ಸೇವೆ ಮಾಡ್ಬೇಕು. ಹೌದು. ಅವ್ರು ಏನ್ ಗೊತ್ತಾ, ಮನೆಯಲ್ಲಿ ಟಿವಿ ನೋಡ್ಕೊಂಡು ಅಲ್ಲಿ ಫ್ರೀ ಯಾರೋ ಕೆಟ್ಟ ರೀಲ್ಸ್ ಮಾಡ್ತಾರಲ್ಲ ಅದನ್ನೆಲ್ಲ ನೋಡ್ಕೊಂಡು ಆ ರೀಲ್ಸ್ ಗಳ ಕಾಮೆಂಟ್ ಮಾಡ್ಕೊಂಡು ಆ ಮಕ್ಕಳು ಬೆಟ್ಟಿಂಗ್ ಆಡ್ಕೊಂಡು ಮನೆಯಲ್ಲ ಮಕ್ಳುಗಳು ಹೋಗ್ತಿದ್ರು ಅವ್ರಿಗೆ ಕೇರ್ ಇಲ್ಲ. ಅವ್ರುಗಳು ಬಂದು ಇಲ್ಲಿ ಬಂದು ಒಂದು ಕೆರೆಗೆ ಬಂದು ಅಟ್ಲೀಸ್ಟ್ ಬಂದಾದ್ರೂ ನೋಡಿ ನಮ್ಮ ಕೆರೆ ಬರ್ತಾ ಇದೆ, ವಾಪಸ್ಸು ಮುಳುಗೋಗ್ತಿದ್ದಿದ್ ಕೆರೆ, ಮುಚ್ಚೋಗ್ತಿದ್ದಿದ್ ಕೆರೆ, ಈಗ ಉಳಿಗಾಲ ಬಂತು ಅದಕ್ಕೆ ಕೆರೆಗೆ ಅಂತ ಬರಲ್ವೇ? ಬರಲ್ಲಮ್ಮ, ಬರಲ್ಲ. ಓಲಿ ಒಂದು ಕೆರೆಯಿಂದ ಒಂದು ಹಳ್ಳಿಗೆ ಏನು ಉಪಯೋಗ ಆಗುತ್ತೆ ಅಂತ ಹಳ್ಳಿ ಜನ ಗೊತ್ತಿಲ್ಲ. ಗೊತ್ತು ಯಾಕೆ ಗೊತ್ತಿಲ್ಲ. ಆಮೇಲೆ ಈ ಫಿಲ್ಟ್ರ್ ಮಾಡೋದು ಗೊತ್ತಾ? ಆ ಮಳ್ಳು ಫಿಲ್ಟ್ರ್ ಮಾಡುವಾಗ ಸುಮಾರು ಫಿಲ್ಟ್ರ್ ಮಾಡಿಬಿಟ್ರು. ಒಂದು 7-8 ವರ್ಷದಿಂದನು ಒಬ್ಬರು ಬಂದು ಊರಿನವ್ರು ಒಬ್ಬರು ಕೇಳಲಿಲ್ಲ. ಒಬ್ಬರು ಏನಪ್ಪ ಯಾಕೆ ಹೊಡಿತೀರಾ ಏನು ಎತ್ತ ಅಂತ. ಯಾರೋ ಒಬ್ಬ ಪಾರ್ಟಿ ಅವಾಗ ಮೆಂಬರ್ ಆಗಿದ್ದ ಬಂದು ಅವನು ಒಬ್ಬನ ಜೊತೆ ಒಂದು 5-6 ಆಳು ಬಂದವ್ರೆ. ಅವನೊಬ್ಬ ಕೇಳ್ಬಿಟ್ಟು ಒದೆ ತಿಂದ. ಅವನು ಒಬ್ಬ ಅವಾಗ ಮೆಂಬರ್ ಆಗಿದ್ದನು. ಯಾರು ಹೊಡೆದ್ರು ಆ ಮೆಂಬರ್ಗೆ? ಒಂದು 5-6 ಜನ ಇದ್ರು. ಒಬ್ರು ಯಾಕೆ ಹೊಡಿತಿ ಅಂತ ಒಬ್ರು ಕೇಳಲಿಲ್ಲ. ಎಲ್ಲ ಸರಿ ಒಗ್ಗಟ್ಗಳು ಅವರೇ. ಏನಾರ ಇಂಥವು ಬಂದ್ರೆ ಒಬ್ರು ಬರಲ್ಲ, ಇಂಥವು ಕೆಲ ಅಂದ್ರೆ ಯಾರು ಬರಲ್ಲ. ಒಗ್ಗಟ್ಟಿದೆ ಯಾರು ಬರಲ್ಲ. ಒಳ್ಳೆ ಒಗ್ಗಟ್ಟೈತೆ ಎಲ್ಲರೂ. ಇದ್ರು ಅವನ ದಾರಿ ಅವನು, ಇವನ್ ದಾರಿ ಇವನು. ಅಲ್ಲಿ ಯಾರೋ ಕಿತ್ತಾಡ್ತಾರೆ, ಕಿತ್ತಾಡ್ಕೊಂಡು ಅವ್ರು ಸಾಯ್ತಾರೆ, ಬರೋ ನನಗೆ ಯಾಕೆ ಬಾಗ್ಲಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಫೈಟಿಂಗ್ ಅಂತ. ನೋಡ್ತಾ ಇರ್ತಾರೆ. ಯಾರು ಗೆದ್ರು, ಅವಾಗ ಹೌದಾ ಬಿಡು ಸಾಯ್ಲಿ. ನೋಡಿ ಈ ತರ ಹಳ್ಳಿ ಜನಗಳು ಮಾತಾಡ್ತಾರೆ. ಮಾತಾಡ್ತಾರೆ ಬೇಕಾದಷ್ಟು. ಅವಳೇನಾದ್ಲಂತೆ ಇವನೇನಾದ್ಲಂತೆ ಯಾರ ಜೊತೆ ಓಡೋದ್ಲು ನೋಡು, ಅದು ಕರೆಕ್ಟ್ ಹೇಳಿದ್ರೆ ನೋಡು. ಅದೇ ರಾಜಕೀಯ ಶುರು ಆಗ್ಬಿಟ್ಟಿದೆ ಮನೆಗೂ ನಮ್ಮ ಮನೆಗೆ ನಾನೇ ರಾಜ, ಅವ್ರ ಮನೆಗೆ ಅವರೇ ರಾಜ. ಒಬ್ರು ಯಾರು ಕೇಳಲ್ಲ, ಎಂದಕ್ಕೂ ಬರೋದಿಲ್ಲ. ಊರ್ ಮುಂದೆ ಕೆಲಸ ಕರೆದ್ರೆ ಬರೋದು ಇಲ್ಲ, ಬರಲ್ಲ. ಈಗ ನಿಮ್ಗೆ ಎಷ್ಟು ಏಜ್ ಮಾಡ್ರೆ? ನನಗೆ ಇವಾಗ 73 ಅಣ್ಣ. ಆದ್ರೆ ನೀವು ಒಂದು 20ನೇ ವಯಸ್ಸು ಅಂದ್ರೆ ಒಂದು 50 ವರ್ಷದಿಂದ ನಿಮ್ಗೆ 20 ವಯಸ್ಸಿತ್ತಲ್ಲ, ಅವಾಗ ಹೆಂಗಿತ್ತು ಹಳ್ಳಿ? ಅವಾಗಲ ಕಥೆ ಹೇಳಿದ್ರೆ ಅಮ್ಮ ನಿಮ್ಗೆಲ್ಲ ಗೊತ್ತಿರ್ತದಲ್ಲ. ಇವಾಗ ಈ ವಯಸ್ಸಲ್ಲ ಚಿಕ್ಕ ಹುಡುಗ ಯಾರು ಒಂದು 3 ಆಳು 4 ಆಳು 5 ಆಳು ದೊಡ್ಡವ್ರು ಸೇರ್ಕೊಂಡ್ಬಿಟ್ರೆ, ದೊಡ್ಡವ್ರು ಅಂದ್ರೆ ಒಂದು 60 ವರ್ಷ 70 ವರ್ಷದವರು ನಮ್ಮಂತವ್ರು ಕರೆದ್ರೆ ಯಾರು ಕರೆದು ಬಿಟ್ರೆ ಕರಿ ಅವ್ನು ಎಲ್ಲ ಕರೆದ್ರೆ ಸಾಕು. ಎಲ್ಲ ಮನೆ ಹತ್ರ ದೇವಸ್ಥಾನದ ಹತ್ರ ಬಂದು ಕುತ್ಕೊಳ್ಳೋರು. ಪಂಚಾಯತಿ ಅಲ್ಲಿ ಬೇರೆ ಒಂದು ಪಂಚಾಯತಿಯಲ್ಲಿ ಬಂದು ಕುತ್ಕೊಳ್ತಾ ಇದ್ರು. ಅವಾಗ ಎಲ್ಲ ಏನು ಬೇಕೋ ಮೀಟಿಂಗ್ ಅಲ್ಲಿ ನಡೀತದೆ, ಇಲ್ಲೇನು ನಡೀತದೆ, ಏನು ನಡೆಯೋದನ್ನೆಲ್ಲ, ಏನು ಊರಲ್ಲಿ ಏನು ಸಮಸ್ಯೆ, ಊರಲ್ಲಿ ಏನು ನಡೀತದೆ ಕೆಲಸ, ಆ ಕೆಲ್ಸಕ್ಕೆ ಕರೆದ್ರೆ ಎಲ್ಲ ಬರೋರು. ಇವಾಗ ಯಾವ ಕೆಲ್ಸಕ್ಕೆ ಕರೆದ್ರು ಬರಲ್ಲ, ಏನು ಮಾಡಿದ್ರು ಬರಲ್ಲ. ಸುಮ್ಮನೆ ಕರೆದಾಗ ಹೌದಾ ಬತ್ತೀವಿ ನಡಿ, ಕರಿಯಪ್ಪ ಅವ್ರನ್ನ ಬತ್ತೀವಿ ನಡಿ, ಎಷ್ಟು ಸತಿ ಕರೆಯೋದು ಬಾರಪ್ಪ ಬಂದೋ ಅಲ್ಲೇ ಅವರಲ್ಲೇ ನಾವು ಇಲ್ಲೇ. ಹಿಂಗೆ ಅದೇ ಸರ್ ಕಾಲ. ಯಾಕೆ ಹಿಂಗೆ ಬದಲಾಯ್ತು ಜಗತ್ತು? ಹೆಂಗೆ ಇವಾಗ ಪ್ರಪಂಚ ಎಲ್ಲ ಹಿಂಗೆ ಥರ ನಡೀತಾ ಇರೋದು. ನಿಮ್ಗೆ ಗೊತ್ತಲ್ಲ, ಇಡೀ ದೇಶನೇ ಗೊತ್ತು ನಿಮ್ಗೆ ಕರ್ನಾಟಕ. ನಮಗೇನು ಗೊತ್ತು? ಹಳ್ಳಿಲಿ ತುಂಬ ಮುಗ್ಧವಾಗಿದ್ದಂಥ ಈ ಹಳ್ಳಿಗಳು ಯಾಕೆ ಹಿಂಗೆ ಬದಲಾಗ್ಬಿಟ್ಟು ಸರ್? ಏನು ನಿಮ್ಗೆ ಗೊತ್ತು ಸರ್? ನಮಗೇನು ಗೊತ್ತು? ರಾಜಕೀಯದವ್ರು ಗೊತ್ತವೆಲ್ಲ. ರಾಜಕೀಯದವ್ರು ಯಾಕೆ ಮಾಡಿದ್ರು ಅಂತ. ಮತ್ತು ಹಳ್ಳಿಗಳಲ್ಲಿ ಕುಡಿತ ಜಾಸ್ತಿ ಆಗಿದೆ ಅಂತ ಹೌದಾ? ನಿಮಗೇನು ಗೊತ್ತಿಲ್ವರಾ? ನಾವು ಹೇಳಬೇಕಾ? ಇಡೀ ಕರ್ನಾಟಕದಲ್ಲಿ ತೋರಿಸ್ತಾರೆ, ಕುಡ್ದು ಓಡದಿ ಬಡ್ದು ಸಾಯ್ತಾವ್ರೆ. ಆ ಥರ ಆಯ್ತಾ ಇದೆ. ಮನೆಗೂ ಮಾಡ್ತಾರೆ, ಆಚೆನೂ ಮಾಡ್ತಾರೆ. ನಮಗೇನು ಗೊತ್ತಾ? ನಾವೆಲ್ಲ ನೋಡ್ತೀವ ಟಿವಿಲಿ, ಫೋನಲ್ಲಿ ನೋಡ್ಕೋತೀವಿ ಅಷ್ಟೇ. ನಾವು ಅಲ್ಲಿಗೆ ಹತ್ರಕ್ಕೆ ಹೋಗಿ ನೋಡ್ತೀವ, ಇಲ್ಲ ನೀನೇನು ಮಾಡ್ತೀವಿ ಅಂತ ಕೇಳ್ತೀವ. ಏನು ಕೇಳೋಕ್ಕಾಗಲ್ಲ, ಫೋನಲ್ಲಿ ಟಿವಿಲಿ ನೋಡ್ಕೋತೀವಿ. ನೋಡಿ ಹೀಗೆ. ಬಟ್ ಹಳ್ಳಿಗಳು ಇವತ್ತು ಮೊದಲಿನ ಆರೋಗ್ಯ ಇಲ್ಲ ಹಳ್ಳಿಲಿ. ಇಲ್ಲ ಸರ್, ಮೊದಲಿಗೆ ಆರೋಗ್ಯ ಇದ್ರೆ ಅದ್ರ ಕತೆ ಯಾಕೆ? ಮೊದಲಿನ ಆರೋಗ್ಯ ಇಲ್ಲ, ಹಂಗಾಗದ ಕತೆ. ನನ್ನ ಹೆಸರು ವೆಂಕಟರಾಮಸ್ವಾಮಿ. ಧನ್ಯವಾದ. ದೇವರ ಸಂಬಳ ನಿಮ್ಮನ್ನು ನೋಡಿದ್ದೀನಿ ಸರ್. ಎಲ್ಲ ಕಲಾ ಮಾಧ್ಯಮ ಯೂಟ್ಯೂಬ್ ನೋಡಿರ್ತೀರ? ಟಿವಿಲಿ ಯೂಟ್ಯೂಬ್ ಚಾನಲ್. ಕರೆಕ್ಟ್. ಅದಕ್ಕೆ ಅವಾಗಲಿಂದ ಜ್ಞಾಪಕ ಮಾಡ್ತಾ ಇದ್ದೀನಿ. ಕಲಾ ಮಾಧ್ಯಮ ಅಂತ. ಸರಿ. ನಾನು ಇದರಲ್ಲೆಲ್ಲ ಕಾರಲ್ಲೆಲ್ಲ ಕರ್ಕೊಂಡೋಗಿ ಎಲ್ಲ ತೋರಿಸ್ತೀರಲ್ಲ, ಕಾಡೆಲ್ಲ ಅವ್ರಿಗೆ ತಾನೇ ನೀವು? ಕರೆಕ್ಟ್ ಸರ್. ನಾನು ನಿಮ್ಮನ್ನು ನೋಡ್ತಾ ಇರ್ತೀನಿ. ನೋಡಪ್ಪ ಎಷ್ಟು ಕಾಸಿ ಬೀಳ್ತಾರೆ, ಬೆಟ್ಟ ಹತ್ತಿ ಕಾಡು ಇಳಿದು ಮನೆಗೂ ಕರ್ಕೊಂಡೋಗಿ ತೋರಿಸಿ. ಅಲ್ಲಿದ್ರೇನು ಬರ್ತೀರಾ? ನೋಡ್ತಾ ಇರ್ತೀನಿ ನಾನು, ಭಾರಿ ಖುಷಿ ಬಿಡ್ತೀನಿ. ಕಲಾ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಧನ್ಯವಾದ ಅವ್ರಿಗೆ. ಸರಿ ಸರ್. ನಾನು ಭಾರಿ ಇಂಟ್ರೆಸ್ಟ್ ನಿಮ್ಗೆ ನೋಡೋಕ್ಕೆ. ನಿಮ್ಗೆ ಗೊತ್ತು ಅಂದ್ರೆ ಅದನ್ನೇ ನೋಡ್ತಾ ಇದ್ದೀನಿ. ಬಫರ್ ಅಲ್ಲ, ಇದೇನಾಗಿದೆ ಅಂತ ಹೇಳಿದ್ರೆ ಇದಿಷ್ಟು ಕೆರೆಗೆ ಸೇರ್ಕೊಳ್ಳುತ್ತೆ. ಇದು ಬಂಡು ಅಲ್ಲ, ಇದು ಖರಾಬ್ ಲ್ಯಾಂಡ್.
ಬಟ್ ಕೆರೆಗೆ ಸೇರಿದೆ. ಕೆರೆಗೆ ಸೇರಿರೋದು ಇದು ಗೌರ್ಮೆಂಟು ಕೆರೆಗೆ ಸೇರಿರೋದು. ಇದನ್ನು ನಾವು ಹೀಗೆ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ದಾಗೆ ಲೇಕ್ ಫ್ರಂಟ್ ಅಪಾರ್ಟ್ಮೆಂಟು, ಲೇಕ್ ವ್ಯೂ, ಲೇಕ್ ಫ್ರಂಟ್ ಈ ಖರಾಬ್ ಜಾಗ ಇದೆಯಲ್ಲ, ಈ ಖರಾಬ್ ಜಾಗದ ಮೇಲೆ ಯಾರಿಗಾರು ಕಂಡುಬಿದ್ರೆ ಇದು ದಿಸ್ ಇಸ್ ಗೋಯಿಂಗ್ ಟು ಬಿ ಒಂದು ಯಾರು ಅವರ ಸ್ವಬಳಕೆಗೆ ಅದನ್ನು ಯೂಸ್ ಮಾಡ್ತಾರೆ. ಯಾಕೆಂದರೆ ಇಷ್ಟು ಒಳ್ಳೆ ನೇಚರಲ್ಲಿ ಎದುರುಗಡೆ ಕೆರೆ ಇರುವಾಗ ಲೈಕ್ ಇಲ್ಲಿ ಸಿಕ್ಕಾಪಟ್ಟೆ ವ್ಯಾಲ್ಯೂ ಬರುತ್ತಲ್ವ ಇದಕ್ಕೆ ಜಾಗಕ್ಕೆ ಮಾಡ್ಕೊತಾರೆ. ಅದಕ್ಕೆ ಅದಾಗಬಾರ್ದು ಅಂತ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಇದನ್ನು ಕಂಪ್ಲೀಟಿಗೆ ಫಾರೆಸ್ಟೇಷನ್ ಮಾಡಿಬಿಡ್ತಿದ್ದೀನಿ. ಅಂದರೆ ಮರ ಹಾಕ್ತೀರಾ? ಮರ ಫಾರೆಸ್ಟೇಷನು, ಆ್ಯಕ್ಚುಯಲ್ ಫಾರೆಸ್ಟೇಷನು 7 ಅಡಿಗೆ ಒಂದು ಮರ, ಮಧ್ಯ ಜಾಗನೇ ಇರಬಾರ್ದು, ಅಷ್ಟು ಮರಗಳು ಹಾಕ್ಬಿಡ್ತು. ಓಕೆ. ಸೊ ಮರ ಹಾಕಿ ಅಲ್ಲೂ ಹಾಗೆ ಮಾಡ್ತೀನಿ. ಅಲ್ಲಿ ಯಾವುದು ಇದು ಅಲ್ಲಿ ಆಲದ ಮರಗಳು ಹಾಕ್ಬಿಡ್ತೀನಿ. ಆಲದ ಮರಗಳು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಯಾವ ಕಾಲಕ್ಕೂ ಯಾರೂ ಅದನ್ನು ಒಡೆಯಲ್ಲ, ಇದು ಮಾಡಲ್ಲ. ಆಲದ ಮರದ ಬಗ್ಗೆ ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ಆಲದ ಮರದ ಬಗ್ಗೆ ಸೆಂಟಿಮೆಂಟಲ್ ವ್ಯಾಲ್ಯೂ. ಏನದು? ಆಲದ ಮರ ಪೂಜೆ ಮಾಡ್ತಾರಲ್ವಾ, ಸೊ ಆಲದ ಮರ ಕಡಿದ್ರೆ ಅವ್ರು ಸತ್ತೋಗ್ತಾರೆ ಅನ್ನೋದೊಂದು ಇದು ನಂಬಿಕೆ ಇದೆ. ಆಲದ ಮರ ಹಳ್ಳಿ ಮರನ ಯಾರೂ ಇದು ಮಾಡಲ್ಲ, ನಾಶ ಮಾಡಕ್ಕೆ ಹೋಗಲ್ಲ. ನಾಶ ಮಾಡಿದ್ರೆ ಹೆದರುತ್ತಾರೆ, ನಾಶ ಮಾಡಿದ್ರೆ ಅವರೇ ಸತ್ತೋಗ್ತಾರೆ, ಅವ್ರಿಗೆ ಇದಾಗ್ಬಿಡುತ್ತೆ ಅಂತ. ನೀವು ಇಲ್ಲಿಂದ ಕೆರೆ ವ್ಯೂ ನೋಡಿ, ನಮ್ಮ ಕೆಲಸ ಇಲ್ಲಿಂದ ನಿಮ್ಗೆ ಕ್ಲೀನಾಗಿ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಒಂದೇ ಸಮಮಟ್ಟದಲ್ಲಿ ಇತ್ತು. ಇದೆಲ್ಲ ಈಗ ನಿಂತಿರೋ ಹೈಟ್ಗೆ ಇತ್ತು. ಸೊ ಇದನ್ನು ನಾವು ಮಾಡಿದ್ದು ಕರೋನಾಗೆ ಮುಂಚೆ, ಈ ಕಡೆ ಕೆಲಸ ಮಾಡಿದ್ದು ಕರೋನಾಗೆ ಮುಂಚೆ ಮಾಡಿದ್ವಿ. ಇವಾಗ ಅಲ್ಲಿ ಆ ಬಂಡನ್ ಕ್ರಿಯೇಟ್ ಮಾಡಿರೋದು, ಆಮೇಲೆ ಈ ಕಡೆ ಬಂಡನ್ ಕ್ರಿಯೇಟ್ ಮಾಡಿರೋದು, ಆಮೇಲೆ ಈ ಕಡೆ ಇದೆಯಲ್ಲ, ಈ ಕಡೆ ಜಾಗ ಇಷ್ಟು ಕ್ರಿಯೇಟ್ ಮಾಡಿರೋದು ಇದೆಯಲ್ಲ, ಇದು ಇವಾಗ ಈಗ ಲೇಟೆಸ್ಟ್ ಆಗಿರೋ ವರ್ಕು. ಆಮೇಲೆ ಈಗ ಇದು ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಮಳೆ ಬಂದಾಗ, ಸೊ ನಾನು ಸೀರೆ ಸಿಕ್ಕಾಕೊಂಡು ಅವ್ರಿಗೆ ಹೇಳಿ ಆಡಿಯನ್ಸಿಗೆ ನೋಡಿ, ಸೀರೆ ಉಟ್ಕೊಂಬನ್ನಿ ಅಂದ್ರೆ ನೋಡಿ ಏನಾಯ್ತು ಪಾಪ ಮೇಡಮ್. ನೋಡಿ ನಾನು ಸೀರೆ ಉಟ್ಕೊಂಬರ್ದಿದ್ರೆ ನೀವು ಬೇಜಾರು ಮಾಡ್ಕೋತೀರಾ. ನೋಡಿ ಇಲ್ಲೇನಾಯ್ತು, ನನ್ನ ಸೀರೆ ಹರಿದೋಗ್ತಾ ಇದೆ. ಈಗ ಬೇರೆ ರೇಷ್ಮೆ ಸೀರೆ ಬೇರೆ, ಅಯ್ಯೋ ಗಟ್ಟಿ ಇಟ್ಕೊಂಬಿಟ್ಟಿದೆ, ಮುಳ್ಳು ಇಟ್ಕೊಂಬಿಟ್ಟಿದೆ. ಕಾಲಿಗೆ ಸಿಕ್ಕಾಕೊಳ್ತಾ ಇದ್ರೆ ಸಾಕು. ದೂರ ಹೋಗಿ ಆಮೇಲೆ ಏನು ಗೊತ್ತಾ, ಇದೆಲ್ಲ ಸ್ನೇಕ್ ಪ್ರೋನ್ ಏರಿಯಾಸ್. ಇದು ಯಾವ್ಯಾವ ಸ್ನೇಕ್ಗಳಿರುತ್ತೋ ನಮ್ಗೆ ಗೊತ್ತಿರಲ್ಲ. ಲೈಕ್ ಸ್ನೇಕ್ಗಳು ವೈಪರ್ ಇದೆಯಲ್ಲ, ವೈಪರು 3 ಅಡಿ ಹಾರ್ಬಿಟ್ಟು ಕಚ್ಚುತ್ತೆ, ರಸಲ್ ವೈಪರ್ ಹೀಗೆ ಚಂಗಂತ ಕಾರುತ್ತೆ. ಇದು ಈ ಜಾಗ ಎಲ್ಲ ರಸಲ್ ವೈಪರ್ಗೆ ಬಹಳ ಪ್ರಸಿದ್ಧಿಯಾಗಿರೋ ವೈಪರ್ ಅಡ್ಡ. ಇದು ಈಗ ನೀರಿದು ಒಳಹರಿವು ಜಾಗನಾ? ಒಳಹರಿವಲ್ಲ ಇದು, ಆ ಕಡೆಯಿಂದ ಒಳಹರಿವು ಇದೆ. ಇದನ್ನು ನಾವು ಮಾಡ್ಕೋಬಹುದು ಒಳಹರಿವು. ಯಾಕೆಂದ್ರೆ ಇಲ್ಲಿ ರಾಜ ಕೆನಾಲ್ ಇದೆಯಲ್ಲ, ಇದನ್ನ ನಾನು ಯಾಕೆ ಬಿಟ್ಟಿದ್ದೀನಿ ಅಂದ್ರೆ ಇದೇ ತರ ಮುಚ್ಚದೇನೆ ಇಲ್ಲಿಂದ ಒಂದು ಕಟಿಂಗ್ ಕೊಡಿಸ್ತೀನಿ. ಇವಾಗ ಈಗ ಈ ಜಾಗದಿಂದ ಇದೆಯಲ್ಲ, ಅಲ್ಲಿಂದ ಒಂದು ಕಟಿಂಗು, ಒಂದು ಕಟಿಂಗ್ ಕೊಟ್ಬಿಟ್ರೆ ಅಲ್ಲಿ ಹರ್ಕೊಂಡ್ ಬರೋ ಪಕ್ಕದಲ್ಲಿ ಹರ್ಕೊಂಡ್ ಬರೋ ರಾಜ ಕಾಲುವೆ ನೀರಿದೆಯಲ್ಲ, ಅದು ಇದ್ರೊಳಗಡೆಯಿಂದ ಬಂದ್ಬಿಡುತ್ತೆ. ಇದನ್ನೊಂಚೂರು ಮಾಡ್ಬೇಕು, ಕೆಲಸ ಇದೆ. ಆಮೇಲೆ ಈ ಜಾಗ ಇದೆಯಲ್ಲ, ನಾನು ನಿಮ್ಗೆ ಹೇಳದ್ನಲ್ಲ, ಗುಳುಂಬಾಕರು ಅಂತ ಹೇಳೋಣ, ಏನು ಹೇಳೋಣ ನಂಗಂತ ಏನು ಹೇಳೋದು, ಭೂಮಿ ನುಂಗು ಬಾಕರು. ನಾನು ಸ್ಯಾಂಡ್ ಮಾಫಿಯಾ ದರೋಡೆಕೋರರು, ಮರಳು ದರೋಡೆಕೋರರು, ಭೂಮಿ ನುಂಗು ಬಾಕರು, ಯಾರೇ ಆಗಿರ್ಬೋದು, ಎಂಥ ದೊಡ್ಡ ಮನುಷ್ಯನೇ ಆಗಿರ್ಬೋದು. ಸೊ ಅವ್ರು ಬಂದು ಇಲ್ಲಿ ಹಳ್ಳಿ ಮುಗ್ಧ ಜನಗಳನ್ನು, ನೀವು ಹೇಳಿದ್ರಲ್ಲ ಅವರೆಲ್ಲ ಎಷ್ಟು ಮುಗ್ಧರು ಅಂತ ಗೊತ್ತಾಯ್ತಲ್ವ, ಅವರೆಲ್ಲ ಮಾತಾಡಿದ್ರಲ್ಲೇ ಗೊತ್ತಾಯ್ತಲ್ವ. ಹಾಂ, ಎಲ್ಲ ಬಂದು ಮರಳನ್ನ ಸಾಗಣೆ ಮಾಡ್ತಿದ್ರಂತೆ 7-8 ಜನ. ಎಂಟೈರ್ ಹಳ್ಳಿಯವರು ಸುಮ್ಮನಿದ್ರಂತೆ. ಅವ್ರು ಬಂದು ಲೋಡ್ ಇದನ್ನ ಮಣ್ಣನ್ನು ತುಂಬ್ಕೊಂಡು ಹೋದ್ರಂತೆ. ಸೊ ಇವರೆಲ್ಲ ಸುಮ್ಮನಿದಾರಂತೆ ಹಳ್ಳಿ ಜನಗಳು. ನೋಡಿ, ಇದು ಹೊಂಗೆ ಮರ ನೋಡೋಕೆ ಮಾತ್ರ ಒಂದು ಸಣ್ಣ ಮರ ಇದ್ದಂಗಿದೆ, ಬಟ್ ಅದ್ರ ಬೇರು ನೋಡಿ ಎಷ್ಟು ದಪ್ಪ ಇದೆ. ಆ ತಾಯಿ ಬೇರು ನೋಡಿದೆ, ತಾಯಿ ಬೇರು ಎಷ್ಟು ದೊಡ್ಡದಿದೆ, ಸೂಪರ್. ನೋಡಿ ಅಲ್ಲಿ ಸ್ನೇಹಿತರೆ, ನೀವು ಅಲ್ಲಿ ಗಮನಿಸ್ಬೋದು. ನೋಡಿ ರೇವತಿ ಮೇಡಮ್ಮು ಈ ಕೆರೆ ಇಲ್ಲದೇ ಇರೋ ಜಾಗದಲ್ಲಿ ಒಂದು ಒಳ್ಳೆ ಕೆರೆಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಹಳ್ಳಿ ಜನರಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದು ಆ ತಾಯಿ, ಆ ರೈತರ ಹೆಣ್ಮಗಳು 2 ಹಸುಗಳು ಕರ್ಕೊಂಡು ನೀರು ಕುಡಿಸ್ತಾರೆ. ನೋಡಿ ಪಾಪ ಅವರು ಎಷ್ಟು ಸ್ವಚ್ಛಂದವಾಗಿ ಶುದ್ಧವಾದ ನೀರು ಕುಡಿತಾರೆ. ಮೇಡಮ್, ಬಹುಶಃ 2 ಹಸುಗಳು ನಿಮ್ಗೆ ಆಶೀರ್ವಾದ ಮಾಡ್ತಾ ಇದೆ, ನೀವು ಚೆನ್ನಾಗಿರ್ಬೇಕು ಅಂತ. ಚೆನ್ನಾಗಿದೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಬನ್ನಿ ಕೈ ಕೊಡಿ ನಮ್ಮ ಜನಗಳಿಗೋಸ್ಕರ ನೀವು ಪಾಪ ಸೀರೆ ಉಟ್ಕೊಂಡ್ಬಿಟ್ಟು ಅದೇ ಬಿಡ್ತಾ ಇದ್ದೀರ. ಯಾರಿದು ನಿಮ್ಮ ಹೆಂಡತಿನಾ? ನಮಸ್ಕಾರ. ಎರಡನೇ ಹೆಂಡ್ತಿನಾ? ಚಿಕ್ಕ ಹುಡುಗಿ ತರ ನೋಡಿ, ಹುಡುಗರ ತರ ಇದ್ದೀರಾ, ಖುಷಿ ಆಗ್ಬಿಟ್ರು. ಕೆಲಸ ಮಾಡಿ ಎಷ್ಟು ಕೊಡ್ತಾವ ಹಾಲು? ಇಲ್ಲ, ಇವಾಗ ಹಾಲು ನಿಂತೋಗೈತಿ. ಯಾಕೆ? ಓ ಹಂಗ ಭಯನೇ ಆಗ್ಬಿಡ್ತು ನನಗೆ. ನೋಡಿ, ಬಸ್ರಿ ಹಸು ಬಂದು ಅಲ್ಲಿ ನೀರು ಕುಡಿತಾ ಇದೆ, ಎಷ್ಟು ಒಳ್ಳೇದು ನಮ್ಗೆ.
ಅಯ್ಯೋ ಯಾಕ ಈಗ ಈಗ ಕೆರೆ ರೆಡಿ ಆಗಿದೆ, ನೀರು ಬಂದು ನಿಂತೈತೆ, ನೀರು ಕುಡಿಸ್ತಾ ಇದ್ರೆ ಕೆರೆಯಲ್ಲಿ ನಿಮ್ಮ ಹಸುಗಳಿಗೆ. ಈ ಕೆರೆ ಇಲ್ವಲ್ಲ, ಈಗ 2 ತಿಂಗಳಿಂದ ಈ ಕೆರೆ ಇಲ್ಲ. ಅವಾಗ ಎಲ್ಲಿ ನೀರು ಕುಡಿಸ್ತಿದ್ರಿ? ತೋಟದ ತೋಟದ ಹತ್ರ, ನಮ್ಮ ಬೋರಲ್ಲಿ. ಬೋರಲ್ಲಿ. ಅಲ್ಲ, ಆ ಬೋರು ಬತ್ತೋದ್ರೆ ಎಲ್ಲಿ ಕುಡಿಸ್ತಾ ಇದ್ರಿ? ಎಲ್ಲಿ ನೀರು ಆಯ್ತಮ್ಮ, ಮನೇಲೆ ಕುಡಿಸ್ಬೇಕು. ಇಲ್ಲ ಅಂದ್ರೆ ಮನೆಗೆ ನೀರೆಲ್ಲಿಂದ ಬರುತ್ತೆ? ಮಳೆ ಇದ್ರೆ ನೀರು, ಇಲ್ಲ ಅಂದ್ರೆ ಇಲ್ಲ. ನೋಡಿದ್ರ ಕೆರೆ ತುಂಬಂದ್ರೆ ಕೆರೆ ಬೇಕೇ ಬೇಕು. ನೋಡಿ, ಕೆರೆ ಇಲ್ಲ ಅಂದ್ರೆ ಏನೂ ಇಲ್ಲ, ಏನೂ ಇಲ್ಲ. ಈ ಕೆರೆ ನಿಮ್ಗೆ ಯೂಸ್ ಆಗುತ್ತಾ? ಇದು ಆಯ್ತದೆ, ಎಲ್ಲಕ್ಕೂ ಬೇಕು. ಇದು ನಮ್ಮೊಬ್ಬರಿಗೆ ಅಲ್ಲ, ಎಲ್ಲಕ್ಕೂ ಬೇಕು. ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಅಮ್ಮ. ಇವೆಲ್ಲ ಮೊನ್ನೆ ಎತ್ತಿ ಗುಂಡಿ ಮಾಡಿ ನೀರು ನಿಲ್ದಂಗೆ ಮಾಡ್ಬಿಟ್ರು. ಯಾರು? ಫಿಲ್ಟರ್ ಮಾಡಕ್ಕೆ ಯಾರು ಎತ್ಕೊಂಡ್ರು? ಯಾರು? ಪಾಪಿಗಳು. ಪಾಪಿಗಳು. ನೀ ಜೋರಾಗಿ ಹೇಳಿ. ಪಾಪಿಗಳು, ದುಷ್ಟ ಜನರು. ಆಗ್ಲೂ ನಾವ್ ಯಾರನ್ನ ಅಕ್ಕಪಕ್ಕದವ್ರು ಏನಾರ ಬಂದ್ರೆ ನಿಲ್ಸ್ಬಿಡೋರು, ಹೋಗ್ಬಿಡೋರು. ನೈಟ್ ಬಂದು ನಾವ್ ಯಾವಾಗ ನೈಟ್ ಕಾಯಕೈತದೆ ಸರ್, ಅವಾಗ ಬಂದು ನೈಟ್ ಅಲ್ಲಿ ಹೊಡೆದ್ ಬಿಡೋರು. ಬಟ್ ಲಾರಿ ಟ್ರಾಕ್ಟರ್ ನಿಮ್ ಊರ್ ಮೇಲೆ ಹೋಗ್ಬೇಕಲ್ವಾ? ಊರ್ ಮೇಲೆ ಅಲ್ಲ, ಹಿಂಗ್ ಹೋಗ್ಬಿಡೋ ಸರ್. ಹಿಂಗೆ ಓಹೋ, ನಮ್ಮ ಊರಲ್ಲಿ ಹೋದ್ರೆ ಗೊತ್ತಾಯ್ತದೆ ಅಂದ್ಬಿಟ್ಟು ಇದ್ ಕಡೆ ಮುಂದಕ್ಕೆ. ಪೊಲೀಸ್ ಎಲ್ಲ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ? ಅವ್ರು ಏನ್ ಮಾಡ್ತಾರೆ ಸರ್, ಏನು ತಿಂತಾ ಇರ್ತಾರೆ, ಲಂಚ್ ನೆಕ್ತಾ ಇರ್ತಾರೆ ಕೂತ್ಕೊಂಡು. ಕೊಟ್ರೆ ಅವ್ರ ಹೆಂಡ್ರ ಮಕ್ಳು ಚೆನ್ನಾಗಿದ್ರೆ ಸಾಕು. ಪೊಲೀಸರು ಬರಲ್ರು. ಬರ್ತಾರ, ಯಾವಾಗ ಹೋಯ್ತಾರೋ ಯಾರು ಗೊತ್ತ. ಮಕ್ಳಿಗೆ ಅವ್ರ ಹೆಂಡ್ರು ಮಕ್ಳಿಗೂ ನೀರಿಲ್ದಿದ್ರೆ ಒಂದ್ ಕಾಲಕ್ಕೆ ಅವ್ರುಗಳು ಅವ್ರು ತಿಳ್ಕೊಬೇಕಲ್ಲ ಮೇಡಮ್ ಅವರೇ. ಅವ್ರು ತಿಳ್ಕೊಬೇಕದು ಅಲ್ವಾ? ಇವುಗಳು ನೋಡಿ ಖುಷಿ ಆಗತ್ತೆ. ಬಂದು ನೀರು ಕುಡಿಯೋದು ಸಾಕಿ ಸಾಕಾಗಲ್ಲ. ನೀರು ಕುಡಿಸ್ಬೋದಲ್ಲ? ನೀರು ಕುಡಿಸ್ಬೋದು, ನಮ್ಗೆ ಎಳ್ಕೊಂಡ್ ಮೇಸಕ್ ಬೇಕಲ್ವಾ ಶಕ್ತಿ. ಮಕ್ಳೇನ್ ಮಾಡ್ತಾರೆ? ಮಗ ಏನೋ ಕೆಲ್ಸಕ್ಕೆ ಹೋಯ್ತಾನೆ, ಕೃಷಿಲಿಲ್ಲ. ಕೃಷಿ ಇರಲ್ಲ ಊರಲ್ಲಿ ಅವೆ. ನಾವು ಆರ್ ಡೈರಿ ಅಧ್ಯಕ್ಷರೇ. ಈ ಊರಲ್ಲಿ ಎಷ್ಟು ಹಾಲು ಕಲೆಕ್ಟ್ ಆಗುತ್ತೆ? ಎಲ್ಲ ಒಂದು 10-15 ಕ್ಯಾನ್ ಹೋಗುತ್ತೆ. ಒಂದು 800 ಲೀಟ್ರು 1000 ಲೀಟ್ರ್ ಹೋಗುತ್ತೆ. ಮುಕ್ಕೋಡ್ಲು ಗ್ರಾಮದಲ್ಲಿ 1000 ಲೀಟರ್ ಹಾಲು ಕಲೆಕ್ಟ್ ಆಗುತ್ತೆ ನೋಡಿ. ಅಲ್ಲ, ಕೆರೆ ಇದ್ರೆ ನಿಮ್ಗೆ ಹಸು ಮೈ ತೊಳಿಯಕ್ಕೆ ಎಷ್ಟು ಸುಲಭ ಅಲ್ವಾ? ಈ ತರ ಪೂರ್ತಿ ಕೆರೆ ತುಂಬ ಮೇಲೆ ರೀಚಾರ್ಜ್ ಆಯ್ತದೆ ನೀರೆಲ್ಲ. ಅವಾಗ 5 ಕಟ್ಟರು 10 ಹಸುಗಳು ಕಟ್ಬೋದು, 4 ಕಟ್ಟರು ಇನ್ನೂ 4-5 ಕಟ್ಬೋದು. ಕೃಷಿಗೆ ಚೆನ್ನಾಗೈತದೆ. ಹಸುಗಳು ಹೈನುಗಾರಿಕೆ ಮಾಡ್ಕೊಂಡೆ ಬೇಜಾನ್ ಜನ ಬದುಕ್ತಾ ಇದ್ದಾರೆ ರೈತರುಗಳು. ಅಂದ್ರೆ ಒಂದು ಹಳ್ಳಿ ಆರ್ಥಿಕತೆ ಸರೋಗುತ್ತೆ ಒಂದ್ ಕೆರೆ ಇದ್ರೆ. ಮಟ್ಟ ಸುಧಾರಿಸುತ್ತೆ, ಗುಣಮಟ್ಟಕ್ಕೆ ಹೋಗುತ್ತೆ. ನೋಡಿದ್ರ, ಒಂದ್ ಕೆರೆ ಇದ್ರೆ ಹಳ್ಳಿಯ ಆರ್ಥಿಕತೆನೇ ಬದಲಾಗುತ್ತೆ. ಅದು ಬಹಳ ಮುಖ್ಯವಾದ ವಿಚಾರ. ಅಷ್ಟೇ, ಬೆಳೆ ಬೆಳಿತಾರೆ. ನೀರೇ ಇಲ್ಲ ಅಂದ್ರೆ ಏನ್ ಮಾಡ್ತೇವೆ ಸರ್? ಇದನ್ನ ಮಾಡಿ ನೀವು ಮೇಡಮ್ ಇಷ್ಟು ಮಾಡಿದ್ರಲ್ಲ, ಹಳ್ಳಿಯವ್ರು ಮಾಡ್ಕೊಳ್ಳಿ. ಇಲ್ಲ ಹಳ್ಳಿಯರೆಲ್ಲ ಇದು ಸೇರಿ ಮಾಡ್ಲೇಬೇಕು. ಕೆರೆಗೊಂದು ಬೀಗ ಎಷ್ಟು ಜನ ಇದೆ? ಕೆರೆಗೊಂದು ಬೀಗ ಚೆನ್ನಾಗಿದೆ ಅಭಿಯಾನ. ಫ್ರೀ, ನೋ ರಾಯಲ್ಟಿ, ಫ್ರೀ. ಕೆರೆಗೊಂದು ಬೀಗ, ಕೆರೆಗೊಂದು ಬೀಗ. ಅಲ್ಲಿ ನೋಡಿ, ಇವಾಗ ಅಲ್ಲಿ ಹಾಕ್ಬಿಟ್ರೆ ಯಾವ ವೆಹಿಕಲ್ ಬರ್ಕಲ್ಲ. ಅಲ್ಲ, ನಮ್ಮಲ್ಲಿ ಒಬ್ರು ಹೇಳ್ತಿದಾರಲ್ಲ, ಒಬ್ರು ದೊಡ್ಡ ಮನುಷ್ಯರು, ಪ್ರಧಾನಮಂತ್ರಿಗಳು ಇಡೀ ದೇಶದ್ದು ಲ್ಯಾಪ್ಟಾಪ್ ಚುಚ್ಕೊಂಡ್ಬಿಟ್ಟವ್ರೆ, ಒಂದು ಬಟನ್ ಹೋದ್ರೆ ಇಡೀ ದೇಶನೇ ಕಾಣುತ್ತೆ, ಕಂಟ್ರೋಲ್ ಮಾಡ್ತಾರೆ ಅಂತ. ದಯವಿಟ್ಟು ಪ್ರಧಾನಮಂತ್ರಿಗಳೇ, ನಿಮ್ಮ ಅನುಯಾಯ ಹೇಳಿದ್ನಲ್ಲ ಅದು ಸರಿ, ನಿಜ ಮಾಡ್ಕೊಡಿ. ಈ ಕೆರೆಗೆ ಒಂದು ಬಟನ್ ಇಟ್ಕೊಳ್ಳಿ ನೀವು, ಲ್ಯಾಪ್ಟಾಪ್ ಅಲ್ಲಿ ಬರಂಗ್ ಮಾಡಿ. ಬಟನ್ ಹೊತ್ತಿ ಕೆರೆ ಏನಾದ್ರು ಗೊತ್ತಾಗಬೇಕು, ಹಂಗೆ ಮಾಡ್ಕೊಳ್ಳಿ. ಸುಮ್ಮನೆ ಪಕ್ಷದ ಕಾರ್ಯಕರ್ತನ ಬಿಟ್ಟು ಹೇಳಿಸ್ತಿರಲ್ಲ, ಹೆಂಗಿದು? ಅದೇ ಏನ್ ಮಾಡ್ಬೇಕ? ಎಣ್ಣೆ ಕುಡಿಯೋದನ್ನ ಕಮ್ಮಿ ಮಾಡ್ರಿ. ಏನೆಲ್ಲ ಇಲ್ಲಿ ಬಂದು ಬಾಟ್ಲುಗಳು ಪಜ್ಜಿತಿ ಮಾಡ್ತಾರೆ, ಕವರ್ಗಳು, ಬಾಟ್ಲುಗಳು ಎಲ್ಲ ಸುತ್ತಾನು ನೆಳ್ಳಲ್ಲಿ. ಓ, ಇದು ಓಪನ್ ಬಾರು. ಓ, ಒಂಥರ ಇದ್ರ ತರ ಏನಂತಾರೆ, ಈ ಟೆರೆಸ್ ಗಾರ್ಡನ್ ತರ, ಕೆರೆ ಗಾರ್ಡನ್. ನಮ್ ಸುತ್ತಮುತ್ತ ಹಳ್ಳಿಯರೆಲ್ಲ ಬರ್ತಾರ ಇಲ್ಲಿ ಕುಡಿಯಕ್ಕೆ. ಫ್ರೀ ಜಾಗ, ಫ್ರೀ ಅಲ್ಲ, ಕುಡ್ತಾ ಫ್ರೀ ಇಲ್ಲ. ಕುಡ್ತಾ ಇಲ್ಲ, ಜಾಗ ಫ್ರೀ. ದುಡ್ಡಿಲ್ಲ, ಕಾಸಿಲ್ಲ. ಅವ್ರಿಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಹೋಟ್ಲಲ್ಲಿ ಕಟ್ಟಿಸ್ಕೊಬರೋದು, ತಿನ್ನೋದು, ಕವರ್ಗಳೆಲ್ಲ ಇಟ್ಟಾಡೋದು, ಬಾಟ್ಲುಗಳು ಒಡೆದಾಕೋದು, ಗಾಜುಗಳೆಲ್ಲ ಈ ಕಾಲ್ಗಳಿಗೆ ಇಟ್ಟಲ್ವಾ, ಅದೆಲ್ಲ ಮಾಡ್ತಾರ. ಅದ್ ನಿಲ್ಸಿದ್ರಪ್ಪ, ಇಷ್ಟು ಮಾಡಿ ನೀವು. ಕುಡ್ತಾ ಶುರು ಆಗ್ಬಿಡ್ತಾ. ಹಳ್ಳಿಲಿ ಕುಡಿಯಲ್ವಾ, ಪ್ರೀತ ಅದೇ ಕುಡಿಯೋದು ಜಾಸ್ತಿ. ಹಳ್ಳಿ ಅಂದ್ರೆ ಬಂಗಾರದ ಮನುಷ್ಯ ಸಿನಿಮಾ ತರ ಇರುತ್ತೆ ಅನ್ಕೊಂಡಿದ್ದೆ ನಾನು. ಅದಕ್ಕಿಂತ ಜಾಸ್ತಿ ಆಗೋಗೋದು ಮಾತ್ರ ಸರ್ ಅದು. ನಿಜ ಜೀವನದಲ್ಲಿ ಆತರ ಇಲ್ಲ. ಬಂದು ಸಾಯಂಕಾಲದ ಬಂದು ನೋಡ್ಬೇಕು ಊರಲ್ಲಿ ಯಾವ ತರ ಇರ್ತದೆ ಅಂತ. ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿ, ಹಳ್ಳಿ ಅಂದ್ರೆ ಬಂಗಾರದ ಮನುಷ್ಯ ತರ. ಇಲ್ಲೇ ತೆರಳಿ ಎಸ್ಟೇಟ್ ಅಂತ ಐತೆ, ಅಲ್ಲೇ ಎತ್ತಿದ್ದು ಫುಲ್ಲು ಬಂಗಾರದ ಮನುಷ್ಯ ಫಿಲಮ್ ನಲ್ಲಿ ನಾವೆಲ್ಲ ಬಿದ್ದಿದ್ದೀವಿ. ಚಿಕ್ಕ ಹುಡುಗರು ಶೂಟಿಂಗ್ ಇಲ್ಲೇ ಮಾಡಿದ್ದು, ನಮ್ಮೂರ ಪಕ್ಕದಲ್ಲಿ ಶೂಟಿಂಗ್ ಇಲ್ಲೇ ಮಾಡಿದ್ ಬಂಗಾರ. ಅವಾಗ ಏನು ಅಂದ್ರೆ ಒಂದು 14-15 ವರ್ಷ ಹುಡುಗ ನಾನು. ನೋಡಕ್ ಹೋಯ್ತು ಪಿಕ್ಚರ್ ನೋಡಕ್. ಡೈಲಿ ಇಲ್ಲಿ ಕಬ್ಬು ಹಾಕಿದ್ದು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಗಂಟ ಕಬ್ಬು ಕಡ್ದು ಬಿಡೋದು, ಮಧ್ಯಾಹ್ನದ ರಜಾ ಊಟಕ್ಕೆ ರೆಸ್ಟ್ ಬಿಡೋದು, ಅವಾಗ ಓಡೋಗೋದು. 1-2 ಗಂಟೆ ಟೈಮಲ್ಲಿ ಕುತ್ಕೊಂಡಿರೋದು. ಒಂದ್ ತಿಂಗಳಿದ್ರು ಸರ್ ಇಲ್ಲೇನೆ. ಅಣ್ಣೂರ, ಭಾರತಿ, ರಾಜ್ಕುಮಾರ್, ದ್ವಾರಕೇಶು, ಬಾಲಕೃಷ್ಣ, ಎಂ ಪಿ ಶೇಖರ್, ಇನ್ನ ಯಾರು ಎಲ್ಲ ಗ್ಯಾಪ್ಕೊಂಡು ಮರ್ತು ಬಿಟ್ಟಿದ್ವಿ. ಲೇಡೀಸ್ ಎಲ್ಲ ಓಲು ಜನ ಇದ್ರು. ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಗಂಟ ಇರಿವ, ಮಧ್ಯಾಹ್ನ ಹೋದ್ರೆ ಸಾಯಂಕಾಲದ ಗಂಟೆ ಇರಿವು. ಆ ತರ ನೋಡಿ ನಾವೆಲ್ಲ ಬಿದ್ದಿದ್ದೀವಿ ಅದ್ರಲ್ಲಿ. ಇದೀರಾ? ಬಿದ್ದೀವಿ. ಗುಂಪು
ಸುತ್ತ ಕಣ ಮಾಡ್ಬಿಟ್ಟಿದ್ರು ದೊಡ್ಡದಾಗಿ ಆ ಕಡಕ್ಕೆಲ್ಲ ಬಣ್ಣ ಕಣ ಸಾಂಗು ಹಾಡು ಹಾಡುಗಳು ನೀಗೂಡಿದ್ರೆ ಹಳ್ಳ ಹಾಡಿಲಿದ್ದೀರಾ ಅವೆಲ್ಲ ಹಾಡೆಲ್ಲ ಗೊತ್ತಿಲ್ಲ. ಜುಮ್ಮಕ್ಕಿ ಹುಡುಕ್ತೀನಿ ಆಮೇಲೆ ಇನ್ಯಾವುದು ಬಂಗಾರ ಮನುಷ್ಯದ ಯಾವುದೋ ಒಂದು ಫೇಮಸ್ ಹಾಡಿದೆಯಲ್ಲ, ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡು ಬೊಂಬೆ ನಾನಯ್ಯ ನನಗೂ ಆ ಹಾಡೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ ಬೇರೆ ಬೇರೆ. ಇವಾಗ ಮರ್ತ್ಬಿಟ್ಟೆ, ಒಂದು ಬರಲ್ಲ ಅವು ಎಲ್ಲ ರಾಜ್ಕುಮಾರ್ ತಾನು ತನ್ನ ತಾನು ತಾನು ತಂದನ ತನು ತಾನು ತಂದನ ನಿಮ್ಮ ಮೇಡಮ್ ಇದೆಲ್ಲ ಹಾಡಿದ್ದೀರಾ ನೀವು? ಆ ಥರ ಹಾಡಿದ್ರು. ನಿಮ್ಮ ಮೇಡಮ್ ಹೆಸರೇನು? ಯಾರ ಹತ್ರ? ಅವ್ರ ಹೆಸರು ನಿಮ್ಮ ಹೆಸರು? ಲಕ್ಷ್ಮಮ್ಮ. ಲವ್ ಮ್ಯಾರೇಜ್ ಇಲ್ಲ ಸ್ವಾಮಿ ಅವಾಗ ಆದ್ರೆ ಅವಾಗೆಲ್ಲ ನಾವು ಭಯ ಬೀಳೋರು. ಸುಮ್ಮನೆ ತಿಂಗಳಾರ್ಗಟ್ಲೆ ನಮ್ಮನ್ನ ಅವ್ರ ಮಕ ನೋಡಕ್ಕೆ ಹೋಯ್ತಿರ್ಲಿಲ್ಲ, ಭಯ ಬೀಳಿವ ನಾವು. ಯಾಕೆ? ಯಾರು ಏನಂತಾರೋ, ಯಾರು ಮುಖ ನೋಡ್ಬಿಟ್ರೆ ಏನಂತಾರೋ, ಏನೋ ಆಗಲಿ ಚೆನ್ನಾಗ್ಬಿಟ್ಟವ್ರೆ ಅನ್ಕೋತಾರೇನು. ಅವಾಗ ಭಯ. ಮೀಟಿಂಗು ಡೇಟಿಂಗ್ ಇಲ್ಲ, ಏನೂ ಇಲ್ಲ. ಮದುವೆ ಆಗಿ 2 ವರ್ಷಕ್ಕೆ ನಾವು ಇದಾಗಿದ್ದು, ಸೋಮನೆ ಆಗಿದ್ದು. ಅಲ್ತೆ ಚಿಕ್ಕ ಹುಡುಗಿಲೆ ಮಾಡ್ಬಿಟ್ಟಿದ್ದು. ಮದುವೆಗೆ 2 ವರ್ಷ ಗಂಟ ಹೆಂಗೆ? 2 ವರ್ಷ ಗಂಟ ನಾವು ಹೆಂಗೆ ಅಂತ ಅವ್ರ ಮಕ ನೋಡಿದ್ರೆಲ್ಲ ಹೋಯ್ತಾನಲ್ಲ ಭಯ. ಎದುರು ಮನೆನೇ, ನಿಮ್ಮ ಎದುರುಗಡೆ ಮನೆನೇ? ಎದುರುಗಡೆ ಮನೆ. ನಮ್ಮ ಅವ್ರ ಗೋಡೆನೇ ದಾಟಿಲ್ಲ ನೀವು? ರೋಡ್ಗೆ ದಾಟ್ತಾನೆ ಇರಲಿಲ್ಲ. ಕೇಳ್ರಿ, ಅವ್ರಿಗೆ ಗೊತ್ತು, ಪಕ್ಕದ ಮೇಲೆ ನಮ್ಮ ಬಾಮ ಇದ್ದಾನೆ ಅವರು. ಅವರ ಅಣ್ಣ ತಮ್ಮ ಪೈಕೇನೆ. ಆ ಥರ ಇತ್ತು ನಮ್ಮ ಭಯ. ಇವಾಗ ಯಾವ ಭಯನೂ ಇಲ್ಲ, ಭೀತಿನೂ ಇಲ್ಲ. ನಾವು ಓಡ್ತಾರೆ ಅವರೇನು. ಆ ಥರ ಕಾಲ ಮದ್ವೆ ಆಗಿ 2 ವರ್ಷ ನಿಮ್ಮ ಹೆಂಡತಿ ಜೊತೆ ಇಲ್ಲ ನೀವು? ಇಲ್ಲ, 2 ವರ್ಷ ನಮಗೂ ಅವ್ರು ಮೀಟೇ ಇಲ್ಲ. ಎಷ್ಟು ನಿಮ್ಗೆ ಏಜ್ ಮದುವೆ ಆದಾಗ? ಮದುವೆ ಆದಾಗ 17 ವರ್ಷ ನನಗೆ. ಅವ್ರ ಅಕ್ಕವ್ರಿಗೆ? ಅವ್ರಿಗೆ 14 ವರ್ಷ. ಅಯ್ಯೋ ಮಗು. 14. ಬಾಲ್ಯ ವಿವಾಹ ಅವಾಗ. ನಮಗೆ ನಮ್ಮ ತಾಯಿ ಒಬ್ಬರೇ, ನಮ್ಮ ಮನೇಲಿ ಮಾಡೋರಿಲ್ಲ ಯಾರು. ಅವಾಗ ಏನು ಮಾಡ್ಬಿಟ್ರು, ಚಿಕ್ಕ ವಯಸ್ಸಿನಲ್ಲೇ ಕೇಳ್ಬಿಟ್ಟು ಮದುವೆ ಮಾಡ್ಬಿಟ್ರು. ಮನೇಲಿ ಮಾಡೋರಿಲ್ವಲ್ಲ, ಅಡುಗೆ ಪಾಡಿಗೆ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಮದುವೆ. ಅಣ್ಣ ನೀವು ಮದುವೆಗೆ 50 ವರ್ಷ ಆಗೋಯ್ತು? 50 ವರ್ಷದ ಮೇಲೆ ಆಗದ್ಯಾ ಇವಾಗ. ಅಭಿನಂದನೆಗಳು. ಎಲ್ಲ ಅಣ್ಣ ಕಮೆಂಟ್ ಹಾಕಿ ನೋಡಿ, ಎಷ್ಟು ಚೆನ್ನಾಗಿದೆ. ಇವರು ವೆಂಕಟರಮಣ ಸ್ವಾಮಿ ಇವ್ರ ಹೆಸರು, ಇವ್ರ ಹೆಂಡತಿ ಹೆಸರು ಲಕ್ಷ್ಮಮ್ಮ. ಎಂತ ಜೋಡಿ ನೋಡಿ, 2 ವರ್ಷ ಮೀಟಿಂಗೇ ಇಲ್ಲ. ಬೊಂಬ ಜೋಡಿ ಎಲ್ಲ ಕೇಳಬೇಕು ಕತೆಗಳು. ಅಣ್ಣ ಈಗ ಬಂಗಾರದ ಮನುಷ್ಯದ ಕಾಲ್ ತರ ಇಲ್ವೋ ಹಳ್ಳಿ ಅಣ್ಣ? ಅಯ್ಯೋ ಬಂಗಾರ ಮನುಷ್ಯ ಅಲ್ಲ. ಇವಾಗ ಒಂದು ಯಾವ್ದೋ ಪಿಕ್ಚರ್ನೇ ಮಾಡ್ತಾನಲ್ಲ, ಯಾರು ಜೈಲಿಗೆ ಹಾಕೋರೆಲ್ಲ ಆ ಥರ. ತುಗದೀಪ ಶ್ರೀನಿವಾಸ್ ಮಗ ದರ್ಶನ್, ಆ ಥರ ಕಾಲ ಇವಾಗ. ಬಂಗಾರ ಮನುಷ್ಯ ಕಾಲ ಇಲ್ಲ ಈಗ? ಇಲ್ಲ, ದರ್ಶನ್ ಕಾಲ ಆಗ್ಬಿಟ್ಟೆ ಸರ್ ಇವಾಗ. ನಾನೇನು ಹೇಳಿಲ್ಲಪ್ಪ, ನೀವು ಎಲ್ಲ ಫ್ಯಾನ್ಸ್ ನಂಗೆ ಬೈಬೇಡಿ. ಬನ್ನಿ ಹೋಗೋಣ ಮೇಡಮ್, ಅಲ್ಲೋಗೋಣ ಬನ್ನಿ ಮೇಡಮ್. ಎಲ್ಲಿದ್ದೀವಿ ಈಗ ನಾವು ರಾಜು ಕಾಲುವೆ ತುತ್ತ ತುದಿನಲ್ಲಿದ್ದೀವಿ. ಏನು ರಾಜಕಾಲುವೆ ಅಂದರೆ? ರಾಜಕಾಲುವೆ ಅಂದರೆ ಈಗ ಅಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ ನಿಮಗೆ? ಯಾವ ಬೆಟ್ಟ ಅದು? ಅದು ಬನ್ನೇರುಘಟ್ಟ ಫಾರೆಸ್ಟ್ಗೆ ಸೇರುತ್ತೆ. ಆ ಬೆಟ್ಟದ ಕೆಳಗಡೆಯಿಂದ ಅಲ್ಲಿಗೆ ಮಳೆ ನೀರು ಬೀಳುತ್ತಲ್ಲ, ಅದೆಲ್ಲ ಬಂದು ಕೆಳಗಡೆ ಒಂದು ಕೆನಾಲ್ ಇದೆ, ಒಂಥರ ಜಾಗ ಇದೆ, ಆ ಜಾಗಕ್ಕೆ ಬರುತ್ತೆ. ಅಲ್ಲಿಂದ ಇದು ಪಂಚಾಯತಿನಲ್ಲಿ ಇದನ್ನ ರಾಜಕಾಲುವೆ ಅಂತ ಜಾಗ ಬಿಟ್ಟಿದ್ದಾರೆ. ರಾಜಕಾಲುವೆ ಅಂತ ಮೆನ್ಷನ್ ಇದೆ ಅಂದ್ರೆ ಕೆರೆಗೆ ನೀರು ಹೋಗೋ ಜಾಗ. ಇದಿಲ್ಲ ಅಂತ ಹೇಳಿದ್ರೆ ಕೆರೆಗೆ ಎಲ್ಲಿ ನಾನು ನೀರು ಬರಲ್ಲ. ಸೊ ಹಂಗಾರೆ ಒಂದು ಕೆರೆಗೆ ಮೇಲ್ಗಡೆಯಿಂದ ಉಯ್ದಿದ ನೀರು ಮಾತ್ರ ತುಂಬಲ್ಲ? ಇಲ್ಲ, ಇದಕ್ಕೋಸ್ಕರ ನಾವು ಮಾಡ್ಕೋಬೇಕಾಗತ್ತೆ ಕೆರೆಗೆ ನೀರು. ಸುತ್ತ ನೀರು ಬಂದು ತುಂಬಬೇಕು ಅದಕ್ಕೆ. ಇವಾಗ ಇಲ್ಲಿಂದ ಬರೋ ನೀರಿದೆಯಲ್ಲ, ಎಷ್ಟು ಮಹಾ ನೀರು ಬರುತ್ತೆ. ಸೊ ಈ ಕಡೆಯಿಂದ ಬರೋ ನೀರೆಲ್ಲ ಇದೆಯಲ್ಲ, ಅಕಸ್ಮಾತ್ ಮಳೆ ಇಲ್ಲಿ ಬಿದ್ರೂ ಬರೋ ನೀರುಗಳು ಎಷ್ಟು ಮಹಾ ಅಲ್ಲಿಗೆ ಬರುತ್ತೆ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ತುಂಬಾ ನೀರು, ಮಳೆ ನೀರು ಅಲ್ಲಿ ಬೀಳೋ ಜಾಗ ಇದೆಯಲ್ಲ, ಅದರಿಂದ ಒಂದು ರಾಜಕಾಲುವೆ ಅಂತ ಮಾಡ್ತಾರೆ. ದಿಸ್ ಇಸ್ ರಾಜಕಾಲುವೆ ಆಫ್ ಮುಕ್ಕೋಡ್ಲು ಕೆರೆ. ಮುಕ್ಕೋಡ್ಲು ಕೆರೆಗೇನೆ ಪರ್ಟಿಕ್ಯುಲರ್ ಆಗಿ ಇದು ಇರೋಂಥ ಪಂಚಾಯತಿ ಇದರಲ್ಲಿರುವಂಥ ನಕ್ಷೆನಲ್ಲಿರುವಂಥ ರಾಜಕಾಲುವೆ. ಇದೇನಾಗಿತ್ತು ಅಂತ ಹೇಳಿದ್ರೆ, ಈ ಕಡೆ ಜಮೀನವರು ಆ ಕಡೆ ಜಮೀನವರು ಇದ್ದಾರಲ್ಲ, ಆ ರಾಜಕಾಲುವೆನ ಮರ್ಚ್ ಮಾಡ್ಕೊಂಡ್ಬಿಟ್ಟಿದ್ರು. ಅದೇನಾಗಿತ್ತು ಅಂದರೆ ಇದು ಮುಚ್ಚೋಗಿತ್ತು, ಹೋಗ್ತಾ ದೊಡ್ಡದಿದೆ ಇದು, ಆದರೆ ಮುಚ್ಚೋದಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿಂದ ಬರೋ ನೀರಿಗೆ ವ್ಯವಸ್ಥೆನೇ ಇರಲಿಲ್ಲ. ಈಗ ಬೆಟ್ಟದಿಂದ ನೀರು ಬಂತು, ಅದು ಮುಂದಕ್ಕೆ ಬರಕ್ ಜಾಗ ಇಲ್ಲ. ಅದೇನಾಗ್ತಿತ್ತು ಅಂದ್ರೆ ಅಲ್ಲಿ ಫ್ಲಡಿಂಗ್ ಆಗ್ತಾ ಇತ್ತು. ಸೇಮ್ ನಮ್ಗೆ ಬಿಡದಿನಲ್ಲಿ ಎಲ್ಲ ಕಡೆ ಬೆಂಗಳೂರಿನಲ್ಲಿ ನೀರು ತುಂಬಿಕೊಳ್ಳುತ್ತಲ್ಲ, ಅದೆಲ್ಲದು ಬಿಕಾಸ್ ಆಫ್ ದಟ್. ಈ ತರ ಬರೋ ಒಂದು ವ್ಯವಸ್ಥೆ ಮಾಡಿರ್ತಾರೆ ಕೆರೆಗೆ ನೀರು ತುಂಬೋದು. ಇಲ್ಲಿ ನೀವು ಮನೆ ಕಟ್ಬಿಟ್ರೆ ಕಾಲುವೆ ಮೇಲೆ ಕಟ್ಬಿಡೋದು ಅಲ್ಲ. ಈಗ ಎಕ್ಸಾಂಪಲ್ ಇಲ್ಲೊಂದು ಮನೆ ಕಟ್ಬಿಟ್ರು ಅನ್ಕೊಳ್ಳಿ ಇದ್ರ ಮೇಲೆ, ಸೊ ಅಲ್ಲೆಲ್ಲ ಫ್ಲಡ್ ಆಗುತ್ತೆ ತಾನೆ. ಆ ನೀರು ಮುಂದಕ್ಕೆ ಬರಕ್ಕೆ ಎಲ್ಲ ಕಡೆ ತುಂಬಿಕೊಳ್ಳುತ್ತೆ, ಫ್ಲಡ್ ಆಗುತ್ತೆ. ಅದಕ್ಕಂತ ಚೆನ್ನಾಗಿ ವ್ಯವಸ್ಥೆ ಇದೆ ಕೆರೆಗೆ ಹೋಗೋಕ್ಕೆ. ಅದಕ್ಕೆ ಬಿಟ್ಬಿಟ್ಟು ಅದರೆಲ್ಲ ಮಧ್ಯದಲ್ಲೆಲ್ಲ ಮನೆಗಳು ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಅಧ್ವಾನಗಳು ಮಾಡ್ತಿದಾರಲ್ವ. ಸೊ ಈಗ ಬಿಡಿಸಿದ್ರಿ ಇದನ್ನ? ಇದನ್ನು ಬಿಡಿಸಿದ್ವಿ. ಯಪ್ಪ, ಜನ ಪ್ರತಿಭಟನೆ ಮಾಡಿ ಎಲ್ಲ ಸೇರ್ಕೊಂಡ್ರು. ಎಲ್ಲ ಬಿಟ್ಕೊಟ್ರು. ನಕಾಶೆನಲ್ಲಿ ಅದು ಮ್ಯಾಪಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಷ್ಟು ಜಾಗ ರಾಜಕಾಲುವೆಗೆ ಅಂತ. ಅದು 30 ಅಡಿ ಅಗಲ ಇರಬೇಕು. ನನಗೆ ಗೊತ್ತಿಲ್ಲ ಇಷ್ಟೇ ಅಗಲ ಯಾಕೆ ಕೊಟ್ಟಿದ್ದಾರೆ ಅಂತ.
8 ಅಡಿನಾ? ಮತ್ತೆ 22 ಅಡಿ ಇಲ್ಲಿ ಇಲ್ಲ ಅದು 8 ಅಡಿನೇ ಮೆನ್ಷನ್ ಮೆನ್ಷನ್ ಆಗಿರೋದು 8 ಅಡಿನಾ? ಓ ಓಕೆ. ಯಾಕೆಂದ್ರೆ ಇದು ಸಣ್ಣ ಕೆರೆ, ಅಲ್ಲಿ ಬರೋ ನೀರನ್ನ ರಭಸ ಕಮ್ಮಿ ಇರಬೇಕು, Okay. ಅದಕ್ಕೋಸ್ಕರ 8 ಅಡಿ ಬಿಟ್ಟಿದ್ದಾರೆ. ಸೊ ಇದಕ್ಕೆ ಇವಾಗ ನಾನು ಇನ್ನೊಂದು ಈ ಕಡೆಯಿಂದ ಒಂದು ಕೆನಾಲ್ ಮಾಡಿಬಿಟ್ಟು ಆ ಕಡೆಯಿಂದ ಮಾಡಿ ಅಲ್ಲಿ ಹೋಗೋ ಥರ ಮಾಡ್ತೀನಿ. ಓಕೆ. ಸೊ ಅದು ಮಾಡಿದ್ರೆ ಬಟ್ ಈಗ ನೀರು ಬರೋಕ್ಕೆ ವ್ಯವಸ್ಥೆ ಮಾಡಿದ್ರಿ, ಅದಕ್ಕೆ ಅಷ್ಟು ತುಂಬಿರೋದು ನೀರಿಗೆ ಬರೀ ಎರಡೇ ಮಳೆ. ಇಲ್ಲಾಂದ್ರೆ ನೋಡಿ ಆಕ್ಚುಲಿ ಮಳೆ ನೀರು ಬಂದು ನೋಡಿ ನೀರು ಹರ್ಕೊಂಡ್ ಬಂದಿದೆ ನೋಡಿ. ಇವಾಗ ಇನ್ನೂ ತೇವ. ನಿನ್ನೆ ನೋಡಿ, ರಾತ್ರಿ ಅಲ್ಲಿ ಮಳೆ ಸಿಕ್ಕಾಪಟ್ಟೆ ತೇವ. ನಿನ್ನೆ ಮಳೆ ಆಯ್ತಾ? ಇಲ್ಲ, ಮೊನ್ನೆ 3 ದಿನ ಆಯ್ತು. 3 ದಿವಸದಲ್ಲಿ ಮಳೆ ಬಿದ್ದಿರೋದು ನೋಡಿ, ಇನ್ನೂ ತೇವ ಐತೆ ನೋಡಿ. ತೇವ ಐತೆ. ಅಂದ್ರೆ ಮೇಲೆ ಬೆಟ್ಟದಿಂದ ಇದ್ರ ಅಚ್ಚುಕಟ್ಟು ಪ್ರದೇಶ ಅಂದ್ರೆ ಏನಂತಾರೆ, ಈ ಕೆರೆಯ ನೀರು ಒಳಹರಿವಿನ ಪ್ರದೇಶ, ಅದು ಕ್ಯಾಚ್ಮೆಂಟ್ ಏರಿಯಾ ಅಂತ ಕರೀತಾರಲ್ಲ, ಆ ಕ್ಯಾಚ್ಮೆಂಟ್ ಏರಿಯಾ, ಈ ಕೆರೆಯ ಕ್ಯಾಚ್ಮೆಂಟ್ ಏರಿಯಾದ ಭೂಮಿ ನೋಡಿ ಇಷ್ಟಿದೆ. ಈ ಬೆಟ್ಟ ಸುತ್ತಮುತ್ತ ಈ ಹಳ್ಳಿಲಿ ಬಿದ್ದ ನೀರು ಎಲ್ಲ ಹರ್ಕೊಂಡು ಇಲ್ಲಿ ಬರುತ್ತೆ. ಅದನ್ನೇ ಮುಚ್ಚಿಬಿಟ್ರೆ ಹೇಗೆ ಅಂದರೆ, ನಾವು ನೀರು ಕುಡಿತೀವಿ, ಪೈಪ್ ಕಟ್ ಮಾಡ್ಬಿಟ್ಟಂಗೆ ಹೊಟ್ಟೆಗೆ ಹೆಂಗೆ ಹೋಗುತ್ತದು? ಅಲ್ಲೇ ಹಡ್ಕೊಂಡ್ಬಿಡುತ್ತೆ ಇಲ್ಲೆಲ್ಲ. ಸೊತೋಗ್ತಾನೆ ಮನುಷ್ಯ. ಹಂಗೆ ಕೆರೆ ಸಾಯಿಸೋ ವ್ಯವಸ್ಥೆ ಇದು, ರಾಜಕಾಲುವೆ ಹಾಳು ಮಾಡಿ. ರಾಜಕಾಲುವೆ ಒತ್ತುವರಿ ಮಾಡ್ಕೊಳ್ಳೋದು ಕೆಲವರು ಗೊತ್ತಿದ್ದು ಮಾಡ್ತಾರೆ, ಕೆಲವರು ಮುಗ್ಧತೆಯಿಂದ ಮಾಡ್ತಾರೆ. ಇಲ್ಲಿ ಜನಗಳು ಮುಗ್ಧತೆಯಿಂದ ಮಾಡಿರ್ಬೋದು. ಓಕೆ. ಆದರೆ ಇದು ಮರಳು ಹೊತ್ಕೊಂಡು ಹೋಗಿದಾರಲ್ಲ ಅವರೆಲ್ಲ Criminals. ಅವರೆಲ್ಲ ಕದೀಮರು, criminals. ಕ್ರಿಮಿನಲ್ಸ್. ನಾನು ಅವ್ರಿಗೆಲ್ಲ ಬಾಸ್ಟರ್ಡ್ಸ್ ಅಂತೀನಿ. ಯು ಆರ್ ವೆರಿ ಗುಡ್. ಭಾಳ ಕಮ್ಮಿ ಆಯ್ತು ಪಾಪ. ಅದಕ್ಕೆ ಬಾಸ್ಟರ್ಡ್ಸ್ ಅಂತ. ಯಾರು ಮರಳು ದಂಧೆ ಮಾಡ್ತಿರೋರು ಕೇಳ್ಕೊಂಡ್ರೆ ಎಲ್ಲರಿಗೂ ಒಳಗಡೆ ಚುಚ್ಚಬೇಕು, ಹೌದಲ್ವಾ? ನಾವೀಗ ಪ್ರಕೃತಿ ಹಾಳು ಮಾಡ್ತಿದ್ದೀವಿ, ಅವ್ರಿಗೂ ಮಕ್ಳಿರ್ತಾರೆ, ಅವ್ರಿಗೂ ಸಂಸಾರ ಇರುತ್ತೆ, ಅವ್ರದ್ದು ಸಂತತಿ ಬೆಳಿಬೇಕಾಗತ್ತೆ, ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವರೆಲ್ಲ ಬದುಕಬೇಕಾಗತ್ತೆ. ಆ ಬದುಕೋ ಜಾಗನೇ ಇವರು ಕಿತ್ಕೊಂಡ್ಬಿಟ್ರೆ, ಬದುಕೋಕ್ಕೆ ಮೇನ್ ಬೇಕಾಗಿರೋದು ಜಲ. ಅದನ್ನೇ ಕಿತ್ಕೊಂಡ್ಬಿಟ್ಟು ನೀವು ಈಗ 3 ವರ್ಷದ ಕೆಳಗಡೆ ಮಳೆನೇ ಬರಲಿಲ್ವಲ್ಲ, ಅವಾಗ ಎಷ್ಟು ಹಕ್ಕಿಗಳು ಸತ್ತೋದು ಗೊತ್ತಾ? ಹೇಗೆ ಅಂದರೆ, ಇದು ಅನ್ನನಾಳ ಥರ ಒಂದು ಕೆರೆಗೆ ರಾಜಕಾಲುವೆ ಅಂತಂದರೆ ಅದು ನಮ್ಮ ಜಠರಕ್ಕೆ ಅನ್ನನಾಳ ಇದ್ದಂಗೆ. ನಾವು ಬಾಯಿಂದ ಒಂದು ತುತ್ತು ನೀರನ್ನ ಅಥವಾ ಊಟನ ಹಾಕ್ತೀವಿ, ಕೆರೆ ಒಟ್ಟು ಜಠರಕ್ಕೆ ಹೋಗಿ ಸೇರೋಕ್ಕೆ ಅನ್ನನಾಳ ಹೇಗಿದೆಯಲ್ಲ, ಸೊ ಹಾಗಾಗಿ ಇದು ಅನ್ನನಾಳ. ಇದನ್ನು ಹಾಳು ಮಾಡಿದ್ರೆ ಕೆರೆ ಹಾಳು ಮಾಡ್ತಿದ್ದೀವಿ ಅಂತ. ನಿಮ್ಮ ಊರಲ್ಲಿ ಯಾರೇ ಆ ಥರ ಹಾಳು ಮಾಡಿದ್ರು ಅಥವಾ ಸ್ವತಃ ತಮಗೆ ಏನೋ ಅಜ್ಞಾನದ ಕೊರತೆ ಅಥವಾ ಜ್ಞಾನದ ಕೊರತೆಯಿಂದ ಮಾಡಿದರೆ ಅದನ್ನ ಬಿಟ್ಬಿಡಿ, ಕ್ಲಿಯರ್ ಮಾಡಿ. ತೀರಾ ಇದಿತ್ತು ಅಂದ್ರೆ ಮೇಡಮ್ ಹೇಳಿ, ಅಲ್ಲ, ಅಪ್ರೋಚ್ ಆಗಿ ಕಲಾ ಮಾಧ್ಯಮನ ಅಪ್ರೋಚ್ ಆಗಿ ಅಲ್ಲಿ ಅಲ್ಲೊಂದು ನಂಬರ್ ಹಾಕ್ತೀವಿ, ಅವ್ರಿಗೆ ಅಪ್ರೋಚ್ ಆಗಿ ಅಲ್ಲಿ ನಾವು ಬರ್ತೀವಿ ನಿಮ್ಮ ಹಳ್ಳಿಗೆ ಬಂದು ಅಲ್ಲಿ ನೀವು ನಿಮ್ಮ ಪಂಚಾಯತಿನಲ್ಲಿ ಮಾತಾಡಿ. ನಾವು ಇವಾಗ ಹೇಗೆ ಅಂದರೆ, ಈಗ ಕಂಪ್ಯೂಟರೈಸೇಷನ್ ಆಗಿದೆ, ಇವಾಗ ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ನಾವು ಎಲ್ಲಿ ಕೆರೆ ಇತ್ತು, ಎಲ್ಲಿ ರಾಜಕಾಲುವೆ ಇತ್ತು ಅಂತ ನಾವು ದಿಶಾಂಕ್ ಮ್ಯಾಪಲ್ಲಿ ತೆಗೆದ್ರೆ ಕ್ಲೀನಾಗಿ ಗೊತ್ತಾಗೋಗುತ್ತೆ. ನಾವೀಗ ಇದು ಏನಪ್ಪ, ನಮ್ಮ ವಾಯ್ಸ್ನ ರೈಸ್ ಮಾಡಿದ್ರೆ, ಎಲ್ಲ ಸೇರ್ಕೊಂಡು ವಾಯ್ಸ್ ರೈಸ್ ಮಾಡಿದ್ರೆ ಎಲ್ಲರೂ ಅದಕ್ಕೆ ತಲೆ ಬಗ್ಲೇಬೇಕು. ಯಾರ್ಯಾರು ರಾಜಕಾಲುವೆ ಮೇಲೆ ಒತ್ತುವರಿ ಮಾಡ್ಕೊಂಡಿದ್ದಾರೋ, ಎಷ್ಟೆಷ್ಟು ದೊಡ್ಡ ಮನುಷ್ಯರುಗಳು, ಯಾರ್ಯಾರು ನಮ್ಮ ಇವಾಗ ಇದಕ್ಕೆ ನಮ್ಮ ನ್ಯಾಚುರಲ್ ವಾಟರ್ ಬಾಡಿಗೆ ಕೊಚ್ಚೆ ನೀರನ್ನು ಅವ್ರದ್ದು ಮುಗಿಸ್ಕೊಂಡಾದ್ಮೇಲೆ ಅದನ್ನು ಅವರು ತಳ್ತಾರೋ ಹೊರಗಡೆ, ಅದೆಲ್ಲ ಎಲ್ಲರಿಗೂ ನಾವು ನೋಟಿಸ್ ಕೊಡಲೇಬೇಕು. ಅದನ್ನು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದ್ರಂತಲೂ ಹೊರಗಡೆ ಪ್ರಪಂಚಕ್ಕಂತಲೂ ಗೊತ್ತು ಮಾಡ್ತೀವಿ. ಯಾವ ಬಿಲ್ಡರು ತೊರೆಗೆ, ನಮ್ಮ ನ್ಯಾಚುರಲ್ ವಾಟರ್ ಬಾಡಿಗೆ, ಸುವರ್ಣಮುಖಿಗೆ ಯಾವನು ಇದು ಕೊಚ್ಚೆ ಬಿಡ್ತಿದ್ದಾನೆ, ಎಲ್ಲಿಂದ ಬಿಡ್ತಿದ್ದಾರೆ, ಅವ್ರು ಎಷ್ಟೇ ದೊಡ್ಡ ಗುರುಗಳಾಗ್ಬೋದು, ಎಷ್ಟೇ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ಎಷ್ಟೇ ದೊಡ್ಡ ಬಿಲ್ಡರ್ಸ್ ಆಗ್ಬೋದು, ಅವರೆಲ್ಲರದು ಹೆಸರನ್ನ ನಾವು ಪಬ್ಲಿಕಲ್ಲಂತೂ ತರ್ತೀವಿ. ನಮ್ಮ ಕೈಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಅವ್ರಿಗೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವರು ಪರಿಚಯ ಇರ್ತಾರೆ. ಇಲ್ಲ ಅಂದಿದ್ರೆ ಇಷ್ಟೊಂದು ಅಧ್ವಾನಗಳು ರಾಜಕಾರಣಿಗಳ ಗಮನಕ್ಕೆ ಬರ್ದೇನೆ ನಡೆದಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಜಕಾಲುವೆ ಮೇಲೆ ಒತ್ತುವರಿ ಆಗಿದೆ ಅಂದರೆ, ಮನೆಗಳು ಕಟ್ಟಿದ್ದಾರೆ, ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಅಂದರೆ, ಅದು ಪೊಲ್ಯೂಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ, ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತೊಗೊಳ್ದೆ ಏನೂ ಮಾಡೋಕ್ಕಾಗಲ್ಲ. ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ ಅಲ್ಲೇನೋ ಗೋಲ್ಮಾಲ್ ನಡೆದಿರುತ್ತೆ ಅಂತ. ಸೊ ಹೀಗೆ ಮಾಡಿ ಎಷ್ಟು ಜನದ ಜೀವನದ ಮೇಲೆ ಆಟ ಆಡ್ತಿದ್ದೀರಾ, ಎಷ್ಟು ಇದು ಅನ್ಯಾಯ ಅಲ್ವಾ? ಈ ಹಳ್ಳಿ ಜನಗಳು ನಿಜವಾಗ್ಲೂ ಅವ್ರು ಹೇಳೋದು ಕೇಳಿದ್ರೆ ಅಯ್ಯೋ ಅನಿಸುತ್ತೆ. ಇಲ್ಲೊಂದು 8 ಜನ ಬಂದು ಮರಳೆತ್ತುತ್ತಾ ಇದ್ದಾರಂತೆ, ಅವ್ರ ಕೆರೆನ ಹಾಳು ಮಾಡ್ತಾ ಇದ್ದಾರೆ, ನುಂಗ್ಕೋತಾ ಇದ್ದಾರೆ ಕೆರೆನ. ಅವರೆಲ್ಲ ಸುಮ್ಮನಿದ್ದಾರೆ. ಯಾರೋ ಬಂದು ಅದನ್ನು ಅಪೋಸ್ ಮಾಡೋಕ್ಕೆ ಏನು ಬಂದಂತ ಅವ್ರಿಗೆ ಹೊಡೆದಿರುತ್ತೆ ಅವ್ರುಗಳು. ನಾ ಹೇಳೋದು, ಹಳ್ಳಿನಲ್ಲಿರೋರು ಎಲ್ಲರೂ ಸೇರಿದ್ರೆ ಕೆರೆನ ಅವರು ಬಂದು ಬಗೆದು ಆ ಮಣ್ಣನ್ನು ತೆಗಿತಾ ಇರಬೇಕಾದ್ರೆ ಇವರೆಲ್ಲ ಸುಮ್ಮನಿದ್ರೆ, ಮುಂದೆ ಒಂದಿನ ಅವ್ರ ಜಮೀನನ್ನು ಹಾಗೆ ಬಂದು ತೊಗೊಂಬಿಟ್ರೆ ಅವ್ರುಗಳು ಅವಾಗಲೂ ಸುಮ್ಮನೆ ಇರ್ತಾರ? ಯಾರಿರ್ತಾರೆ ಸುಮ್ಮನೆ? ಅವಾಗಲೂ ಸುಮ್ಮನೆ ಇರಬಾರ್ದು, ಯಾವಾಗಲೂ ಸುಮ್ಮನೆ ಇರಬಾರ್ದು. ಅದಕ್ಕೇನೆ ಈಗ ಇವಾಗ ನಾವು ಮಾಡಿಕೊಟ್ಟಾದ್ಮೇಲೆ ಕೆರೆಗಳನ್ನು ಅದನ್ನು ಕಾಪಾಡೋ ಜವಾಬ್ದಾರಿ ನೀವು. ನಾ ವೆಂಕಟೇಶ್ಗೂ ಅದನ್ನೇ ಹೇಳ್ತೀನಿ, ನಾಗನಾಯಕನ ಹಳ್ಳಿನಲ್ಲಿ ನೀವು ನಂಬ್ತಿರೋ ಇಲ್ವೋ, ನಾ ವೆಂಕಟೇಶು ಮತ್ತು ವೆಂಕಟೇಶ್ ಬ್ರದರು ಬಿಟ್ಬಿಟ್ಟು ಅಷ್ಟು ದೊಡ್ಡ ಕೆರೆ ನಾವು ಡೆವಲಪ್ ಮಾಡಿದ್ದೀವಿ. ಇನ್ನೊಬ್ಬರು ಯಾರು ಬಂದಿದ್ರೆ ಕೇಳಿ. ವೆಂಕಟೇಶ್, ನಿಮ್ಮ ಹಳ್ಳಿಯಿಂದ ಇನ್ಯಾರು ಬಂದರು? ನನ್ನ ಮೇಲೆ ಮುಖರ್ಜಿ ಹಾಕಿದ್ರು. ಹೌದಾ? ಹಾಂ, ಏನಂತ?
ನಾನು ಮಣ್ಣು ಕದ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ತೊಗೊಂಡೋಗಿ ಏನು ಮಾಡ್ತೀರ ಅದನ್ನ? ಅದನ್ನ KGF ಮಣ್ಣ ತೊಗೊಂಡೋಗಿ ಚಿನ್ನ ತೊಳೆಯೋಕ್ಕೆ. ಸರ್ ಯಾಕೊಂದು ಹಳ್ಳಿಲಿ ಜನ ಅವ್ರ ಹಳ್ಳಿಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲ್ಲ ಸರ್? ಭಯ. ಯಾರು ಭಯ? ಅದೇ ಮಾಮೂಲಿ ಏನಾರ ಮಾಡಿಬಿಡ್ತಾರೆ ಹಂಗೆ ಹಿಂಗೆ ಅನ್ನ. ಇವಾಗ ಅವ್ರು ಹೇಳಿದ್ರಲ್ಲ, ಯಾರೋ ಮಳ್ ಮಾಫಿಯಾ ಮಾಡಿ ಹೊಡೆಯಕ್ಕೆ ಬಂದರು ಅಂದ್ರೆ ಎಲ್ಲರೂ ಸಪೋರ್ಟ್ ಇಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ಹಳ್ಳಿರೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡಿದ್ರೆ. ಸೊ ಹಳ್ಳಿ ಒಗ್ಗಟ್ಟಿಲ್ವಾ? ಒಗ್ಗಟ್ಟಿಲ್ಲ. ಯಾಕೆ ಹೊಡೆದೈತೆ ಹಳ್ಳಿಗಳು? ಹಂಗೆ ನಮ್ಗೆ ಯಾಕೆ ಅನ್ನೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಇವಾಗ ನಮ್ಮ ವೆಂಕಟೇಶ್ ಪಾಪ ಸಿಕ್ಕಾಬಟ್ಟೆ ಕಷ್ಟಪಟ್ಟರು ಅವರು ನಾಗನಾಯಕನಹಳ್ಳಿ ಇದು ಮಾಡೋದಕ್ಕೆ. ನಾನು ಹೇಳ್ತೀನಿ, ನೀವು ಸಿಕ್ಕಿದ್ರಿ, ನಾನು ಹೇಳ್ತೀನಿ, ಅವ್ರು ಹಗಲು ರಾತ್ರಿ ಅವರೊಬ್ಬರೇ ಅಲ್ಲಿ ಓಡಾಡಿಕೊಂಡು ಮಾಡಿದ್ದಾರೆ. ಬಟ್ ಈಗ ಬಾಕಿಯವರೆಲ್ಲ ಹಳ್ಳಿಯವರೆಲ್ಲ ವೆಂಕಟೇಶ್ಗೆ ಏನೋ ಲಾಭ ಮಾಡ್ಕೊಂಡ್ಬಿಡ್ತಿದ್ದಾನೆ. ಏನು ಲಾಭ ಮಾಡ್ಕೊತಾರೆ ಪಾಪ ಅವರು? ಹಳ್ಳಿಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಅವರು ನಾನು ಸಿಕ್ಕದೆ ನನ್ನನ್ನು ಕರ್ಕೊಂಡೋಗಿ ಹಾರ ಹಾಕಿ ಹಳ್ಳಿ ಒಳಗಡೆ ಕರ್ಕೊಂಡ್ರು. ಕೊಚ್ಚೆ ಗುಂಡಿ, ಅದು 65 ವರ್ಷದಿಂದ ಕೊಚ್ಚೆ ನೀರು ನಿಂತ್ಕೊಂಡು ಎಲ್ಲರಿಗೂ ಮಲೇರಿಯಾ ಕಾಲರ ಬರ್ತಾಯಿತ್ತು. ಆ ಕೊಚ್ಚೆ ಗುಂಡಿ ನೋಡಿದೆ, ಅದನ್ನು ಸರಿ ಮಾಡಿಸಿದೆ. ನನಗೆ ಹಳ್ಳಿನಲ್ಲಿ ನನ್ನ ಜಮೀನೇನಿಲ್ಲ, ನಾಗನಾಯಕನಹಳ್ಳಿಲಿ ಅದು ನೆಲಗುಳಿ ಪಂಚಾಯತಿ ಅಂತ ಆಯಿತಾ. ಆ ನೆಲಗುಳಿ ಪಂಚಾಯತಿನಲ್ಲಿ ಇನ್ನೊಂದು ಕೆರೆ ಬರುತ್ತೆ, ರಾಯರ ಕೆರೆ ಅಂತ. ರಾಯರ ಕೆರೆಗೆ ನಾನು ಒಂದೇ ಸಮ ಕೇಳ್ಕೊತಿದ್ದು, ನಂಗೆ ವರ್ಕ್ ಆರ್ಡರ್ ಕೊಡಿ. ಅದು ಕಮಲದ ಕೆರೆ ಆಗಿತ್ತಂತೆ ಮುಂದೆ. ತಾವರೆ ಕೊಳ ಅದು. ತಾವರೆ ಕೊಳ. ತಾವರೆ ಕೊಳ ಅದು. ಓ, ಕವಿರತ್ನ ಕಾಳಿದಾಸ ಸಾಂಗ್ ಶೂಟಿಂಗ್ ಲೊಕೇಶನ್ ತರ. ಹಾ, ಅದು ಫುಲ್ಲು ತಾವರೆ ಅಂತ ಅದ್ರೊಳಗಡೆ. ಈಗ ಅಯ್ಯೋ, ನೀವು ಅತ್ತೆ ಬಿಡ್ತೀರ ಅದನ್ನ ನೋಡಿದ್ರೆ. ಅದು ಈ ಮರಳು ಮಾಫಿಯಾದವರು ದಂಧೆಯವ್ರು ಬಂದು ಅದನ್ನ ಅಗ್ದು ಬಂಡೆಲ್ಲ ಇದು ಮುಚ್ಚೋಗಿದೆ, ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ಜಾಗ ಫುಲ್ಲು ಅದು ಏನಕ್ಕೋ ಅದು ಲೆವೆಲ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ನಂಗೆ ಅನ್ಸೋ ಪ್ರಕಾರ ಆ ಲೆವೆಲ್ ಮಾಡ್ಕೊಂಡಿರೋ ಜಾಗದಲ್ಲಿ ಯಾರೋ ದುಷ್ಟರು ಬಂದು ಮನೆಗೇನೆ ಕಟ್ಕೊಳ್ಳೋ ಉದ್ದೇಶದಲ್ಲಿದ್ದಾರೆ ಅನ್ಕೋತೀನಿ. ಆಮೇಲೆ ಉಳಿದಿರೋದು ಜಾಗಗಳಲ್ಲಿ ಏನೂ ಇಲ್ಲ. ಇನ್ನೊಂದು 2 ವರ್ಷದಲ್ಲಿ ಅದೊಂದು ಬಿಲ್ಡಿಂಗ್, ಅಲ್ಲೊಂದು ಅಪಾರ್ಟ್ಮೆಂಟ್ ಬರಲಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ. ನಾನು ಗ್ಯಾರಂಟಿ ಬರುತ್ತೆ. ಯಾರಿಗಾರೋ ಒಬ್ರಿಗೆ ಕಣ್ಣಿಗೆ ಬಿತ್ತು ಅದು ಅಂದರೆ. ಇವಾಗ ನಾನು ಹೇಳಿದೆ, ನಾನು ಅದನ್ನು ನನ್ನ ದುಡ್ಡು ಖರ್ಚು ಮಾಡ್ತೀನಿ ಅಂತ. ಸೊ ನನಗೆ ವರ್ಕ್ ಆರ್ಡ್ರೇ ಕೊಡಲಿಲ್ವಲ್ಲ. 6 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಆ ಕೆರೆದು ವರ್ಕ್ ಆರ್ಡರ್ ತೊಗೊಳಕ್ಕೆ. ಆವಾಗ ಫಸ್ಟ್ ಒಂದು ಸತಿ ವರ್ಕ್ ಆರ್ಡರ್ ಕೊಟ್ಟರೋ ಏನೋ ಕೊಟ್ಟಿರಲಿಲ್ಲ. ಆವಾಗ ಅವರು ವಿಜಯ್ ಶಂಕರ್ ಅಂತ ಯಾರೋ ಊರಿನವ್ರು ಬಂದುಬಿಟ್ಟು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇವರೆಲ್ಲ ಇದ್ದಾರೆ ಸಾಕ್ಷಿ, ನಾವು ಮಾಡ್ತೀವಿ, ಮೇಡಮ್ ಕೊಡ್ಕೊಡ್ದು ವರ್ಕ್ ಆರ್ಡರ್ ಅಂತ ಬಂದರು. ಆಮೇಲೆ ನಾನು ಹೊರಗಡೆ ಬಂದುಬಿಟ್ಟೆ ಬೇಡ ಅಂತ. ಆಮೇಲೆ ನೋಡಿದ್ರೆ ಅದು ಇವತ್ತಿನ ತನಕ 6 ವರ್ಷದಿಂದ ಇವತ್ತಿನ ತನಕ ಇನ್ನೂ ಹಾಳಾಗಿದೆಯೇ ಹೊರತು ಯಾರೂ ರಿಪೇರಿ ಮಾಡಿಲ್ಲ. ಅಂದರೆ ಏನು ಹುನ್ನಾರ ಅಂದರೆ ಅಲ್ಲಿ ಪಂಚಾಯತಿನಲ್ಲಿರೋ ಯಾರಿಗೋ ನನ್ನ ಮೇಲೆ ಈರ್ಷೆ ಇರ್ಬೋದು ಅದಕ್ಕೆ. ಬಟ್ ಆದರೆ ಆ ಕೆರೆ ಅಭಿವೃದ್ಧಿ ಆಗದೆ ಹಾಗೆ ಹಾಳಾಗಿ ಯಾರೋ ವಶ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಅದನ್ನು. ಮಾಡೇ ಮಾಡ್ತಾರೆ. ಯಾರೋ ಸ್ಥಳೀಯ ಶಾಸಕನೋ ಅಥವಾ ಸ್ಥಳೀಯ ಯಾರೋ ಇವನು ಬಿಲ್ಡರೋ ಯಾರಿಗೋ ಅದ್ರ ಮೇಲೆ ಇನ್ನೂ ಕಣ್ಣು ಬಿದ್ದಿಲ್ಲ. ನನ್ನ ಪ್ರಕಾರ ಕಣ್ಣು ಬೀಳಕ್ಕೆ ಮುಂಚೆ ನಾವು ಅದನ್ನು ರಿಪೇರಿ ಮಾಡಿಬಿಟ್ಟು ಅದು ಕೆರೆ ಅಂತ ತೋರಿಸ್ಬಿಡ್ಬೇಕು. ಇವಾಗ ರಾಯರ ಕೆರೆ, ನೆಲಗುಳಿ ಪಂಚಾಯತಿ, ಕನಕಪುರ ರಸ್ತೆ. ಬಹುಶಃ ಏನಾರು ಅಪಾರ್ಟ್ಮೆಂಟ್ ಕಡೆ ಒಂದು ಒಳ್ಳೆ ಟೈಟಲ್ ಕೊಡ್ತೀನಿ ತಗೊಳ್ಳಿ. ಮೇಡಮ್ ಕೇಳ್ತಾ ಇರೋದು ಫಂಡ್ ಕೊಡಿ, ಟೆಂಡರ್ ಹಾಕ್ತೀನಿ, ನನಗೆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿ, ಕೆರೆನ ನೀಟ್ ಮಾಡಿಸ್ತೀನಿ, ಕೆರೆ ಅಭಿವೃದ್ಧಿ ಮಾಡೋದು ಕೇಳ್ತಾ ಇಲ್ಲ. ನೀನು ಸುಮ್ಮನೆ ನನಗೆ ಈ ಕೆರೆಯನ್ನು ನೀವು ಅಭಿವೃದ್ಧಿ ಪಡಿಸಿ ಅಂತ ಒಂದು ಲೆಟರ್ ಕೊಡು, ಅಷ್ಟೇ ಸಾಕು. ಆ ದುಡ್ಡು ಕಾಸು ಅವ್ರು ಹಾಕೊಂಡು ಅವ್ರು ಮಾಡ್ತಾರೆ. ಅದನ್ನೇ ನೀವು ಕೊಡ್ತಾ ಇಲ್ಲ, ಇನ್ನೇನೇನು ಸ್ಕೀಮ್ ಇರ್ಬೇಕು ನಿಮ್ಮ ಒಳಗೆ, ಸಪೋರ್ಟ್ ಮಾಡ್ತಾ ಇರಬೇಕು. ಅಲ್ವಾ? ಹಂಗಾಗಿ ಯಾರೋ ಪಂಚಾಯತಿಯವನಿಗೆ ಅಲ್ಲಿ ಮಣ್ಣಿದೆ, ಆ ಮಣ್ಣು ಬೇಕು, ಮಣ್ಣಿಂದ ದುಡ್ಡಿದೆ. ಕನಕಪುರ ರೋಡ್ ನೆಕ್ಸ್ಟ್ ಇದೆ, ಒಂದು 10 ಕೋಟಿ ಇರ್ಬೋದು ಒಂದು ಎಕರೆಗಲ್ಲಿ. ಅಲ್ಲಿ 9 ಎಕರೆ ಅಂದರೆ 90-100 ಕೋಟಿ ಬೆಲೆ ಬಾಳುವಂಥ ಪ್ರಾಪರ್ಟಿ. 100 ಕೋಟಿ ಹೊಡ್ಕೊಳಕ್ಕೆ ಕಣ್ಣು ಹಾಕಿದ್ದಾರೆ. ಅದಕ್ಕೆ ನಂಗೆ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ. 100 ಕೋಟಿ ರೂಪಾಯಿ ಕೆರೆ ಚೆನ್ನಾಗಿದೆ. ಅದಕ್ಕೆ ನನಗೆ ಇದು ಕೊಡ್ತಾ ಇಲ್ಲ. ನೀವು ಕೆರೆ ಡೆವಲಪ್ ಮಾಡಿದ್ರೆ ಅದಕ್ಕೆ 100 ಕೋಟಿ ನೀರು ನಿಲ್ಲುತ್ತೆ. ಇವ್ರಿಗೆ ನೀರು ಮಹತ್ವ ಗೊತ್ತಾಗಲ್ಲ. 100 ಕೋಟಿ ಕಾಣುತ್ತಲ್ಲ, ಕೊನೆಗೆ ಒಂದಿನ ಸಾಯವಾಗ ದುಡ್ಡ ತುರುಕ್ತಾರೆ, ನೀರು ತಾನೇ ಬಿಡೋದು. ಒಂದು ಡ್ರಾಪ್ ನೀರು ಹೋಗಲ್ಲ ಪರಮೇಶ್, ಹೋಗಲ್ಲ. ಸುಮ್ಮನೆ ಶಾಸ್ತ್ರಕ್ಕೆ ಹಾಕ್ತಾರೆ ಒಂದು ನೀರು. ನೀನು ದುಡ್ಡು ಸಂಪಾದನೆ ಮಾಡಿ ದುಡ್ಡ ತುರುಕ್ತಾರೆ ನಿನ್ನ ಬಾಯಿಗೆ. ಅಲ್ಲ, ಚಿನ್ನದ ನೀರು, ವಜ್ರದ ನೀರು ಎಲ್ಲ ಹೋಗಲ್ಲ ಒಳಗಡೆ. ಡೈಮಂಡ್ ನೆಕ್ಲೆಸ್ ಎಲ್ಲ ಮನೆ ಬೀರುನಲ್ಲೇ ಇಟ್ಟೋಗ್ಬೇಕಾಗತ್ತೆ. ಅಲ್ಲಿ ಒಂದಿನ ಆಮೇಲೇನೋ ಅವ್ರ ಮಕ್ಳುಗಳು ಯಾರೋ ಫಾರಿನ್ಗೆ ಹೋಗಿ ಯಾರೋ ಫಾರಿನರ್ ಮದುವೆ ಮಾಡ್ಕೊಂಡ್ಬರ್ತಾರೆ. ಆಮೇಲೆ ಆ ಫಾರಿನರ್ ಹೇಳ್ತಾಳೆ, ಶಿಟ್ ದಿಸ್ ಇಸ್ ಐ ಡೋಂಟ್ ವಾಂಟ್ ಆಲ್ ದಿಸ್, ಲೈಕ್ ಥ್ರೋ ಇಟ್ ಅವೇ ಅಂತ. ಲೆಟ್ಸ್ ಗೋ ಫಾರ್ ವರ್ಲ್ಡ್ ಟೂರ್ ಅಂತ. ಆ ಥರ ವರ್ಲ್ಡ್ ಟೂರ್ ಅಂತ ಅವಾಗ ನೀವು ಮಾಡಿದ್ರೆ ಅಷ್ಟು ದುಡ್ಡು ರಾಯರ ಕೆರೆ ಶಾಪ ಎಲ್ಲ ಸೇರ್ಕೊಳತ್ತೆ. ಆ ಶಾಪ ಮಾತ್ರ ತಟ್ಟುತ್ತೆ. ಈಗ ಆಲ್ರೆಡಿ ಇರ್ತಿರುತ್ತೆ ಅವ್ರಿಗೆ ಒಳಗಡೆ ಎಲ್ಲ ಫ್ಯಾಮಿಲಿಗಳು ಎಕ್ಕಟ್ಟು ಹೋಗ್ತಿರ್ತವೆ, ಹೋಗ್ತಾ ಇರುತ್ತೆ. ತಟ್ಟುತ್ತೆ ಶಾಪ. ನಂದು ಪರಮೇಶ್ದು ಇಲ್ಲೆಲ್ಲ ನಿಂತಿರೋ ಎಲ್ಲರೂ ಶಾಪ. ನಾನು ಯಾರಿಗೂ ಶಾಪ ಹಾಕಲ್ಲ, ನಾನು ಒಳ್ಳೆ ನಾನಂತೂ ಶಾಪ ಹಾಕಿ ಮೇಡಮ್. ಹೆಣ್ಮಕ್ಳು ಶಾಪ ತಟ್ಟುತ್ತೆ.
ನಾ ಹೇಳಿದ್ನಲ್ಲ ಕೆರೆ ಉದ್ಧಾರ ಮಾಡ್ತೀನಿ ಅಂತ ಬಂದ್ರು ಕೊಡಲ್ವಲ್ಲ ದರಿದ್ರದವರು. ನಾನು ಇವಾಗ ದುಡ್ಡು ಕೊಡ್ತೀನಿ, ದುಡ್ಡು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ ಅದಕ್ಕೆ ಖರ್ಚು ಮಾಡೋಕ್ಕೆ. ಸೊ ನಿಮ್ಗೇನು ದಾಡಿ ಹೋಗಿ ಯುದ್ಧ ಮಾಡಿ ಇಸ್ಕೊಳ್ಳೋಕ್ಕೆ ವರ್ಕ್ ಆರ್ಡರು? ಇಲ್ಲ ಇವಾಗ ಕೊಡ್ತಾರಿಲ್ಲ, ನಾಳೆ ಪೂಜೆ ಮಾಡಕ್ಕೇನೆ ಅಂತ ಹೇಳ್ತಾ ಇದ್ರು. ಹೌದಾ? ಈಗ ಸಿಗುತ್ತೆ ಬಿಡಿ, ಈಗ ಬಾಡಿ ಇಲ್ವಲ್ಲ, ಯಾವ ಮಾತು ಕೇಳಂಗಿಲ್ಲ ನಾವು. ಹಾಗಾದ್ರೆ ನೋಡಿ ಬರುವಾಗ ಈ ಕಗ್ಲಿಪುರ ಕೆರೆ ನೋಡಿ ಹೊಟ್ಟೆ ಉರಿದೋಯ್ತು ನನಗೆ. ಏನು ಕಗ್ಲಿಪುರ ಹೈವೇ ಇದೆಯಲ್ಲ, ಏನಾಗಿದೆ ಅದು? ಅಯ್ಯೋ ನೀವು ನೋಡಿ ಹೋಗುವಾಗ ಒಂಚೂರು ಗಮನ ಹರಿಸಿ ಹೋಗಿ. ಅದೇನ್ ಗೊತ್ತಾ, ಕಗ್ಲಿಪುರದ ನಾನೇ ಕಣ್ಣಿಂದ ನೋಡಿದ್ದೀನಿ. ಅದು ರೋಡ್ ಹೀಗೆ ಈ ಕಡೆ ಒಂದ್ ಕೆರೆ, ಈ ಕಡೆ ಕೆರೆ. ಅಲ್ಲ, ಈ ಕಡೆ ಗದ್ದೆ, ಅದು ಗದ್ದೆ ಅದು ಅಚ್ಚಕಟ್ ಪ್ರದೇಶ. ಈ ಕಡೆ ಕೆರೆ, ಈ ಕಡೆ ಗದ್ದೆ. ಗದ್ದೆನಾ? ಗದ್ದೆ ಅದು ಗದ್ದೆ. ಹೌದಾ? ಈ ಕಡೆ ಕೆರೆ. ಆ ಕೆರೆ ತುಂಬಿದ್ರು ನನ್ನ ಪ್ರಕಾರ ಸುವರ್ಣಮುಖಿಗೆ ಹೋಗೋದು. ಅದು ಸುವರ್ಣಮುಖಿಗೆ ಹೋಗೋದು. ಆ ಕೆರೆ ಏನಾಗಿದೆ ಅಂತ ಹೇಳಿದ್ರೆ, ಅದು ಇದು ಮಳೆಗಾಲ ಬಂತು ಅಂದ್ರೆ ಅದ್ರಲ್ಲಿ ಹೂಳೆತ್ತಕ್ಕೆಲ್ಲ ಸಿಕ್ಕಾಬಟ್ಟೆ ಅಧ್ವಾನ ಆಗಿದೆ. ಅದನ್ನು ನಾ ಕೇಳ್ದೆ, ಅದನ್ನು ನಂಗೆ ಕೊಡ್ಲಿಲ್ಲ. ಅಲ್ಲ, ಆ್ಯಕ್ಚುಲಿ ಕೆರೆದು ಹೇಳ್ತೀನಿ ಕೇಳಿ. ನಮ್ಮ ಊರು ಕನಕಪುರನೇ. ನಾವು ಸಣ್ಣವರಿದ್ದಾಗ ನಮ್ಮ ಊರಿಗೆ ಹೋಗ್ತಿದ್ವಲ್ಲ, KSRTC ಬಸ್ಸಲ್ಲಿ ಹೋಗ್ತಿದ್ವಿ. ಆ ಬಸ್ಸು ಕೆರೆ ಬಂಡ ಮೇಲೆ, ಕಗ್ಲಿಪುರ ಕೆರೆ ಮೇಲೆ, ಸೋಮನಹಳ್ಳಿ ಕೆರೆ ಮೇಲೆ ತುಂಬ ನಿಧಾನ ಕೊಡ್ಸೋನು. ಯಾಕೆ ಗೊತ್ತಾ? ಬೇಸಿಗೆಯಲ್ಲಿ ತುಂಬಿರೋದು. ಏನು ಸರ್, ನಾನು ಕಣ್ಣಲ್ಲಿ ನೋಡಿದ್ದೀನಿ. ಬೇಸಿಗೆಯಲ್ಲಿ ಕಗ್ಲಿಪುರದ ಕೆರೆ, ಸೋಮನಹಳ್ಳಿ ಕೆರೆ, ಬೋಳಾರೆ ಕೆರೆ, ಗಬ್ಬಾಡಿ ಕೆರೆ ತುಳ್ಕೋವು. ರೋಡ್ ಕನಕಪುರ ಸಣ್ಣದಿತ್ತು, ಬಸ್ಸು ತುಂಬ ಎಚ್ಚರಿಕೆಯಿಂದ ಓಡಿಸೋನು. ಹಾಗಾಗಿ ಈಗ ಇಲ್ಲ ನಾನು ಹೇಳ್ತೀನಿ ಕೇಳಿ. ಸುತ್ತಮುತ್ತ ಯಾರೋ ಬಿಲ್ಡರ್ಸ್ ಬಂದು ಲೇಔಟ್ ಮಾಡಿರ್ತಾರೆ, ನಂಗೆ ಗ್ಯಾರಂಟಿ ಗೊತ್ತು. ಅಲ್ಲ, ಕಗ್ಲಿಪುರ ಕೆರೆ ಸುತ್ತ ಕಾಣ್ತಾರೆ ಎಲ್ಲ ಒತ್ತುವರಿ ಮಾಡಿ. ಅಲ್ಲ ರಾಜಕ್ಕೆ ಹೋಗ್ಲಿ, ದರಿದ್ರ ಜನಗಳು ಲೇಔಟ್ ಮುಂಚೆ ಆ ರಾಜ ಕಾಲುವೆನಾದ್ರೂ ಬಿಟ್ಬಿಟ್ಟು ಮಾಡ್ಬೇಕು ತಾನೆ. ಆ ರಾಜ ಕಾಲುವೆನೇ ನುಂಗ್ಬಿಡ್ತಾರೆ ಕತ್ತಿ ಚಿಕ್ಕದಾಗೆ. ಓಕೆ, ಆ ರಾಜ ಕಾಲುವೆ ನುಂಗ್ತಾರೆ, ಕೆರೆಗೆ ಬರೋ ನೀರೇ ಸೊ ಕೆರೆ ನೀರು ಬರಲ್ಲ ಅಂತ ಹಂಗೆ ಅದಕ್ಕೆ ಮಣ್ಣು ಹೊಡೆದು ಒಂದಿನ ಲೇಔಟ್ ಮಾಡ್ಕೊಂಡ್ಬಿಡ್ತಾರೆ. ಲೇಕ್ ವ್ಯೂಲೆ ಅದಕ್ಕೆ ಇನ್ನೊಂದು ಹೆಸರು ಕೊಡ್ಬೇಕು ನಾವು. ಲೇಕ್ ಅನ್ನು ನುಂಗಿದೆ ಲೇಔಟ್ ಅಂತ. ಬನ್ನಿ ಮೇಡಮ್, ಸೂಪರ್. ಬನ್ನಿ, ಚೆನ್ನಾಗಿದೆ ಮೇಡಮ್ ನಿಮ್ಮ ಈ ಕೆರೆ ಹೋರಾಟ. ನಮ್ಮ ಜೆಟ್ಲಾಗ ಓಡಿಸ್ಬಿಡ್ತಾ ಇದೆ. ನೋವು ಸರ್ ಇದೆಲ್ಲ ನಮ್ದು ಕೆರೆ ಹೋರಾಟ. ಆಮೇಲೆ ನಾವು ಇವತ್ತು ಸೀರೆ ಮುಟ್ಕೊಂಡು ಬಂದಿದ್ದು ಪರದಾಟ. ಹೌದು.